ಗುಡ್ ಮಾರ್ನಿಂಗ್, ಹ್ಯಾಪಿ ಮಾರ್ನಿಂಗ್, ನಮಸ್ತೆ, ಶುಭೋದಯ. ಅಸಾಧ್ಯವೆಂಬುದು ಯಾವುದೂ ಇಲ್ಲ ನಮ್ಮ ಜೀವನದಲ್ಲಿ. ಈ ಹಾಡು ತುಂಬಾ ಇಷ್ಟ ನನಗೆ. ಯಾ ಸೊ ಹ್ಯಾಪಿ ಮಾರ್ನಿಂಗ್ ಟು ಆಲ್ ಆಫ್ ಯು ಒನ್ಸ್ ಅಗೇನ್, ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್ ಆನ್ ಟೈಮ್. ಓಕೆ, ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್ ಫಾರ್ ಜಾಯ್ನಿಂಗ್ ಆನ್ ಟೈಮ್. ಯಾ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಯಾ, ಯಾ, ಯಾ. ಓಕೆ, ಲೆಟ್ಸ್ ಡೂ ಅವರ್ ರಿಚುವಲ್ಸ್. ರೆಡಿ? ಒನ್ ಟೂ ತ್ರೀ ಗೋ. ಮೂರು ಸೆಟ್ಗಳ ಭಸ್ತ್ರಿಕಾ ಪ್ರಾಣಾಯಾಮ ನಾವು ಈಗ ಮಾಡ್ತಾ ಇದ್ದೀವಿ. ನಮ್ಮ ಟೆಸ್ಟೋಸ್ಟೆರಿನ್ ಹಾರ್ಮೋನ್ ಲೆವೆಲ್ಗಳನ್ನ ಜಾಸ್ತಿ ಮಾಡ್ತಾ ಇದ್ದೀವಿ, ಮತ್ತೆ ಕಾರ್ಟಿಸಾಲ್ ಹಾರ್ಮೋನ್ ಲೆವೆಲ್ನ ಕಡಿಮೆ ಮಾಡ್ತಾ ಇದ್ದೀವಿ. ಫೋಕಸ್ನ ಜಾಸ್ತಿ ಮಾಡಬೇಕು. ಓಕೆ, ಒನ್ ಟೂ ತ್ರೀ ಗೋ. ಒಂದು ಸೆಟ್. ಎರಡನೇದು. ಎರಡು ಸೆಟ್. ಮೂರನೇದು. ಮೂರು ಸೆಟ್. ಎಕ್ಸೆಂಟ್, ಎಕ್ಸೆಂಟ್, ವಂಡರ್ಫುಲ್, ವಂಡರ್ಫುಲ್, ಫ್ಯಾಂಟಾಸ್ಟಿಕ್, ಫ್ಯಾಂಟಾಸ್ಟಿಕ್. ಈಗ ನಮ್ಮ ಎರಡನೇ ರಿಚುವಲ್ ಏನು? ಅಪರಿಮಿತ ಅನ್ನುವ ಒಂದು ಘೋಷಣೆಯನ್ನ ಮಾಡೋದು ಮೂರು ಚಪ್ಪಾಳೆಯ ನಂತರ. ರೆಡಿ, ಸ್ಟಡಿ, ಒನ್ ಟೂ ತ್ರೀ ಗೋ. ಒನ್ ಟೂ ತ್ರೀ. ನಾನು ಅಪರಿಮಿತ. ಒನ್ ಟೂ ತ್ರೀ. ನಾನು ಅಪರಿಮಿತ. ಒನ್ ಟೂ ತ್ರೀ. ನಾನು ಅಪರಿಮಿತ. ಎಸ್, ನಾನು ಅಪರಿಮಿತ. ನೀವು ಅಪರಿಮಿತರೇ. ಇಲ್ಲಿರೋ ಎಲ್ಲ, ಈ ಸಮುದಾಯದಲ್ಲಿರೋರೆಲ್ಲ ಅಪರಿಮಿತರೇ. ನಮ್ಮ ಸಮಾನವಾದಂತಹ ಗುರಿಯೊಂದಿಗೆ, ಸಮಾನವಾದ ಒಂದು ಮನಸ್ಥಿತಿಯೊಂದಿಗೆ ನಾವು ನಮ್ಮ ಜೀವನದಲ್ಲಿ ಬೇಕಾಗಿರುವಂತಹ ಗುರಿಗಳನ್ನ ಸಾಧಿಸಕ್ಕೆ ಹೊರಟಿದ್ದೀವಿ. ಮತ್ತೆ ಇಷ್ಟರಲ್ಲೇ ಅದನ್ನ ಸಾಧಿಸ್ತೀವಿ ಕೂಡ. ನಮ್ಮ ಮನ ಪರಿವರ್ತನೆ ಮಾಡಿಕೊಳ್ಳುವ ಮೂಲಕ, ನಮ್ಮ ವ್ಯಕ್ತಿತ್ವ ಪರಿವರ್ತನೆ ಮಾಡಿಕೊಳ್ಳುವ ಮೂಲಕ. ಕಂಗ್ರ್ಯಾಚುಲೇಷನ್ಸ್. ಇವತ್ತೇನು 43ನೇ ಯಶಸ್ಸಿನ ತಂತ್ರ. 42 ಯಶಸ್ಸಿ ತಂತ್ರಗಳನ್ನ ನಾವು ಈಗಾಗಲೇ ಕಲ್ತಿದ್ದೀವಿ. ಈಗ 43, 64 ತಂತ್ರಗಳಲ್ಲಿ, ಸೂತ್ರಗಳಲ್ಲಿ ಈಗ 43ನೇ ತಂತ್ರ ಕಲಿತಾ ಇದ್ದೀವಿ. ವಾಟ್ ಈಸ್ ದಟ್? ಐಮ್ ಗೋಯಿಂಗ್ ಟು ಶೇರ್ ಮೈ ಸ್ಕ್ರೀನ್ ರೈಟ್ ಅವೇ. ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಟುಡೇ. ಹ್ಮ್. ಯಾ. ಕಾಣಿಸ್ತಾ ಇದೆಯಾ ಸ್ಕ್ರೀನ್ ಎಲ್ಲರಿಗೂ? ಹೋಪ್ ಯು ಆರ್ ಏಬಲ್ ಟು ಸಿ ಮೈ ಸ್ಕ್ರೀನ್. ಯಾ. ಒನ್ ಸೆಕೆಂಡ್. ಯಾ. Answered. Thanks. Thank you. Thanks for the confirmation. I'm going to make it a little bigger so that you people can also see this. Yeah. ಓಕೆ. ಎಲ್ಲರೂ ನಿನ್ನೆ ಹೇಳಿದ್ರ ಸುಮ್ಮನೆ ಇಲ್ಲ ಅಂತ ಲಿಸ್ಟ್ ಔಟ್ ಮಾಡಿ, ಯಾವ್ದು ಮಾಡಬಾರ್ದು ಅನ್ನೋದೆಲ್ಲ ಲಿಸ್ಟ್ ಔಟ್ ಮಾಡಿ. ಯಾ. ಅದಕ್ಕೆಲ್ಲ ನೋ ನೋ ಅಂತ ಹೇಳಿ ನಮಗೆ ಫೋಕಸ್ ಏರಿಯಾ ರಿಸಲ್ಟ್ ಬರೋದನ್ನ ಮಾಡೋದಕ್ಕೆ ಶುರು ಮಾಡಿದೆ ಅಂತ ಭಾವಿಸ್ತೀನಿ. ಈಗಾಗಲೇ ನೀವು ಮಾಡ್ತಾ ಇದ್ರೆ ನೋಡಿ ಯಾವ ರೀತಿ ಒಂದು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಆಗಕ್ಕೆ ಹೋಗುತ್ತೆ ಅಂತ. ಓಕೆ, ಸೊ ಯು ಆರ್ ಏಬಲ್ ಟು ಕ್ರಿಯೇಟ್ ಯುವರ್ ಓನ್ ಟೈಮ್ ಫಾರ್ ಯು, ಯುವರ್ ಸೆಲ್ಫ್. ಇದರಿಂದ ನಿಮಗೆ ಬೇಕಾದಂಥ ಸಮಯ, ನಿಮ್ಮ ಗುರಿ ಕಡೆ ಹೋಗೋದಕ್ಕೆ ಬೇಕಾಗಿರುವಂಥ ಸಮಯ ನೀವು ಸೃಷ್ಟಿಸ್ಕೊತೀರ ನೀವೇ. ಇಷ್ಟು ದಿನ ಬೇರೆಯವ್ರು ನಿಮ್ಮ ಸಮಯನ ಡಿಫೈನ್ ಮಾಡ್ತಿದ್ರು, ಯಾವ ರೀತಿ ನೀವು ಖರ್ಚು ಮಾಡಬೇಕು ಅದನ್ನ ಅಂತ ಹೇಳಿ. ಹಾಗಾಗಿ ನಿಮಗೆ ಸಮಯ ಸಿಗ್ತಾ ಇರಲ್ಲ ನೀವು ಮಾಡಬೇಕಾಗಿರುವಂಥ ಕೆಲಸಗಳಿಗೆ. ಯಾವುದೋ ಸಂಕೋಚಗಳಿಗೆ, ಯಾವುದೋ ಒಂದು ಮನಸ್ಥಿತಿಗಳಿಗೆ ನೀವು ಏನಂತಾರೆ ಅದನ್ನ ಬಲಿಯಾಗಿದ್ರಿ ಅಂತಾನೆ ಹೇಳ್ಬೋದು, ಅಂತ ಪದ ಉಪಯೋಗಿಸ್ಬೋದು. ಅದರಿಂದ ನಮ್ಮ ಸಮಯನ ಬೇರೆಯವರು ಉಪಯೋಗಿಸ್ತಾ ಇದ್ರು. ಈಗ ನಮಗೆ ಗೊತ್ತು ಕ್ಲಿಯರ್ ಆಗಿ ಹೇಗೆ ನಾನು ನನ್ನ ಸಮಯವನ್ನ ಯಾವುದಕ್ಕೋಸ್ಕರ ಬಳಸ್ತೀನಿ ಅಂತ, ಅಲ್ವಾ? ಗುಡ್. ಈಗ ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗ್ತಿದ್ದೀವಿ ನೆನ್ನೆಗಿಂತ. ನೆನ್ನೆ ಜಸ್ಟ್ ಸೇ ನೋ, ಸುಮ್ಮನೆ ಇಲ್ಲ ಅಂತ ಹೇಳ್ಬಿಡ್ಬೇಕು ಅನ್ಪ್ರೊಡಕ್ಟಿವ್ ಆಕ್ಟಿವಿಟಿಗೆ ಅಂತ ಹೇಳಿದ್ವಿ. ಈಗ ಹೇಳ್ತೀವಿ ಸೇ ನೋ ಟು ದಿ ಗುಡ್ ಸೊ ದಟ್ ಯು ಕ್ಯಾನ್ ಸೇ ಎಸ್ ಟು ದಿ ಗ್ರೇಟ್. ಎಂತ ಅದ್ಭುತವಾದ ವಿಚಾರ ನೋಡಿ. ಸ್ಟೆಪ್ ಬೈ ಸ್ಟೆಪ್ ಹೇಗೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಜ್ಞಾನ ಅಳವಡಿಕೆ. ನಿನ್ನೆ
ನಮಗೆ ಹೆಚ್ಚು ಸಹಾಯಕಾರಿ ಆಗದೆ ಇರುವಂಥ ವಿಚಾರಗಳನ್ನ, ಅಂಶಗಳನ್ನ, ಆಸ್ಪೆಕ್ಟ್ಸ್ಗಳನ್ನ, ಆಕ್ಟಿವಿಟಿಗಳಿಗೆ ಗುಡ್ ಬೈ ಅಂತ ಹೇಳಿದ್ವಿ. ನೋ, ನಾನು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಹೆಚ್ಚು ಫೋನ್ ಕಾಲ್ಗಳು ಮಾಡೋದು, ಮಾತಾಡೋದು, ಎಕ್ಸಾಂಪಲ್ಸ್. ಅದರಿಂದ ಸಮಯ ಸಿಕ್ತು ನಮ್ಮ ಗುರಿ ಕಡೆಗೆ ನಾವು ಶ್ರಮವನ್ನು ಹಾಕೋದಕ್ಕೆ, ಹೋಗೋದಕ್ಕೆ. ಇವತ್ತು ನಾವು ಅದನ್ನು ಮಾಡಿದ್ದೀವಿ, ಮತ್ತೆ ಅದನ್ನ ಈ ಸಮಯನ ಈಗ ಬಳಸ್ಕೊತಾ ಇದ್ದೀವಿ. ಯಾ, ಬಟ್ ಅಗೇನ್ ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗೋದು ಹೇಗೆ, ಇನ್ನೊಂದು ಹಂತಕ್ಕೆ ಹೇಗೆ ಹೋಗೋದು ಮೇಲಕ್ಕೆ ಅಂತ ಹೇಳಿದ್ರೆ, ಈಗ ಆ ಸಮಯ ನಾವು ಗುಡ್, ಒಳ್ಳೆ ಕೆಲಸಗಳಿಗೆ, ಅಂದ್ರೆ ಒಳ್ಳೆ ಕೆಲಸ ಅನ್ನೋದಕ್ಕಿಂತ ಒಳ್ಳೆ ರಿಸಲ್ಟ್ ಅನ್ಕೊಡೋವಂಥದ್ದು ಅಥವಾ ಒಳ್ಳೆಯದು ಅಂತ ಅನ್ಸೋದು ನಮಗೆ, ಆ ಕೆಲಸ ಕಾರ್ಯಗಳಿಗೆ ಹಾಕ್ತಾ ಇದ್ದೀವಿ. ಬಟ್ ಅದನ್ನ ಏನ್ ಮಾಡ್ತಾ ಇದ್ದೀವಿ, ಅದಕ್ಕಿಂತ ಹೆಚ್ಚಿನ ಮಟ್ಟದ ಶ್ರೇಷ್ಠತೆ ಅಂತ ಹೇಳ್ತೀವಿ, ಯಾ, ಗ್ರೇಟ್ನೆಸ್ ಅಂತಾರೆ. ಅದನ್ನ ಮಾಡ್ತಾ ಇಲ್ಲ, ಅದಕ್ಕೆ ನೋ ಅಂತ ಇದೀವಿ. ಯಾಕಂದ್ರೆ ನಮ್ಮ ಸಮಯ ಇವಾಗ ಬರೀ ಗುಡ್, ಆವರೇಜ್. ಅಪ್ಪ ಸಾಕಪ್ಪ, ಇಷ್ಟು ಮಾಡಿದೆ, ನಾನು ಸಾಕು, ನಾನು ಸಾಕು, ಈ ಕೆಲಸದಲ್ಲೇ ಇದ್ದು ಬಿಡೋಣ, ಯಾ, ಈ ಕೆಲಸದಲ್ಲೇ ಇದ್ದು ಬಿಡೋಣ, ಸದ್ಯ ನಾನು ಕೆಲಸ ಉಳಿಸ್ಕೊಂಡ್ರೆ ಸಾಕು, ಈ ಪ್ರಾಜೆಕ್ಟ್ ಮಾಡ್ಬಿಡ್ತೀನಿ, ಮ್ಯಾನೇಜರ್ ನನ್ಗೊಂದು ಶಬಾಷ್ ಅಂತಾನೆ, ಕಂಪ್ನಿ ಒಪ್ಕೊಂಡ್ಬಿಡುತ್ತೆ, ನನಗೊಂದು 10 to 15% ಹೈಕ್ ಸಿಕ್ಬಿಡುತ್ತೆ. ಓಕೆ, ಅಫ್ಕೋರ್ಸ್ ಮುಂಚೆ ಅದು ಕೂಡ ಕಷ್ಟ ಆಗ್ತಿತ್ತು, ಈಗ ಅದನ್ನ ನಾವು ಮಾಡಕ್ ಸಾಧ್ಯ ಆಗ್ತಿದೆ ಅಂತ ಇಟ್ಕೊಂಡ್ರು, ಇದು ಗುಡ್. ನನ್ನ ಪ್ರಕಾರ ಈ ವರ್ಷ ನನಗೆ ಇನ್ಕ್ರಿಮೆಂಟು 5 ರಿಂದ 10% ಬಂದ್ರೆ ಹೆಚ್ಚು, ಬೇರೆಯವ್ರಿಗೆಲ್ಲ ಕಡಿಮೆ ಬರ್ತಾ ಇದೆ, ನನಗಷ್ಟು ಬಂದ್ರೆ ಗುಡ್ ಅಪ್ಪ, ಸಾಕಪ್ಪ, ಏನಕ್ಕೂ ಆಗುತ್ತೆ, ಖರ್ಚಿಗೆ ಆಗುತ್ತೆ, ಮತ್ತೊಂದೇನು ನನ್ನ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ನ ಜಾಸ್ತಿ ಮಾಡ್ಕೊಳಕ್ಕಾಗತ್ತೆ, ಯಾ ಅಂತ ಅನ್ಸುತ್ತೆ. ಬಟ್ ಶ್ರೇಷ್ಠತೆ ಅಂದ್ರೆ ಅದು ಹೇಳಲ್ಲ, ಅದು ಹೇಳುತ್ತೆ, ಗುರು ನೀನು 5 to 10% ಫೋಕಸ್ ಮಾಡಬೇಡ, 30% ಮಾಡು, 40% ಮಾಡು, ಯಾ, ಅದೇ ಸಮಯ, ಅದೇ ವಿಚಾರ. ಬಟ್ ಇನ್ನು ಉತ್ಕೃಷ್ಟ ಮಟ್ಟದಿಂದ ನಾವು ನಮ್ಮ ಕೆಲಸಗಳನ್ನು ಮಾಡಿದ್ರೆ, ಅದಕ್ಕೆ ಬೇಕಾಗಿರುವಂತಹ ಸಂಪನ್ಮೂಲಗಳನ್ನು ಒದಗಿಸ್ಕೊಂಡ್ರೆ, ಆ ನಮ್ಮ ಗುರಿ ಆ ಕಡೆ ಇದ್ರೆ, ಅಷ್ಟು ಎತ್ತರದಲ್ಲಿದ್ರೆ ನಾವು ಆ ಎತ್ತರಕ್ಕೆ ಹೋಗಕ್ಕೆ ಪ್ರಯತ್ನ ಪಡ್ತೀವಿ. ಇಲ್ಲಾಂದ್ರೆ ಇವತ್ತು ನನಗೆ ಫಸ್ಟ್ ಫ್ಲೋರ್ ಹೋದ್ರೆ ಸಾಕಪ್ಪ ಅಂದ್ರೆ, ನಮ್ಮ ಗುರಿ ಕೇವಲ ಫಸ್ಟ್ ಫ್ಲೋರ್ವರೆಗೂ ಮಾತ್ರ ಹೋಗೋದಿರುತ್ತೆ, ಅಲ್ಲಿ ಹೋದ್ರೆ ಸಾಕು ಅನ್ಸುತ್ತೆ. ಬಟ್ ನಮ್ಮ ಗುರಿ 10ನೇ ಫ್ಲೋರ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ, ನಾವು 10ನೇ ಫ್ಲೋರ್ಗೆ ಹೋಗ್ಬೇಕು ಅಂತ ಏನ್ ಅನ್ಕೊಂಡಿರ್ತೀವಿ, ಅದಕ್ಕೆ ಪೂರಕವಾದಂತಹ ಪ್ರಯತ್ನಗಳನ್ನ ಮಾಡ್ತೀವಿ. ಸರ್ನು ಅದಕ್ಕೆ ಬೇಕಾದಂತಹ ಎನರ್ಜಿ, ಶಕ್ತಿ, ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ, ಜ್ಞಾನ, ಸಮಯ ಎಲ್ಲವನ್ನ ನಾವು ಕ್ರಿಯೇಟ್ ಮಾಡ್ತೀವಿ. ಆಗ ಮಾತ್ರನೇ ನಾವು ಫಸ್ಟ್ ಫ್ಲೋರ್ನ ದಾಟಿ ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್, ಫೋರ್ತ್ ಫ್ಲೋರ್, ಕೊನೆಗೆ 10th ಫ್ಲೋರ್ ಹೋಗಕ್ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಸೊ ಅದು ಶ್ರೇಷ್ಠತೆ, ಇದು ಗುಡ್, ಅಷ್ಟೇ ಅವರೇಜ್. ಸೊ ನಾವು ಯಾವತ್ತೂ ಶ್ರೇಷ್ಠತೆ ಕಡೆ ಫೋಕಸ್ ಮಾಡಬೇಕು. ಗುಡ್ ಇಸ್ ದ ಎನಿಮಿ ಆಫ್ ಗ್ರೇಟ್ ಅಂತ ಹೇಳ್ತಾರೆ ಜಿಮ್ ಕಾಲಿನ್ಸ್, ಆಥರ್ ಆಫ್ ಗುಡ್ ಟು ಗ್ರೇಟ್. ಹೇಗೆ ಗುಡ್, ಒಳ್ಳೇದಕ್ಕಿಂತ ಒಳ್ಳೆಯದರಿಂದ ಶ್ರೇಷ್ಠತೆ ಕಡೆಗೆ ಹೋಗ್ಬೇಕು ಅನ್ನೋ ಒಂದು ಪುಸ್ತಕನೇ ಬರೆದಿರುವಂತಹ ಆಥರ್ ಜಿಮ್ ಕಾಲಿನ್ಸ್ ಹೇಳ್ತಾರೆ, ಗುಡ್ ಇಸ್ ದ ಎನಿಮಿ ಆಫ್ ಗ್ರೇಟ್. ಶ್ರೇಷ್ಠತೆಯ ಶತ್ರು ಯಾರು? ಗುಡ್. ಒಳ್ಳೆಯದು ಅನ್ನೋದು ಶ್ರೇಷ್ಠತೆಗೆ ಹೋಗಕ್ಕೆ ಬಿಡದೇ ಇರುವಂತಹ ಅದರ ಒಂದು ಎನಿಮಿ, ಶತ್ರು ಅಂತ ಹೇಳ್ತಾರೆ. ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಅಲ್ವಾ? ನಮ್ಮ ಕೇಪಬಿಲಿಟಿನ ಅದು ಕುಂಠಿತಗೊಳಿಸಿಬಿಡುತ್ತೆ. ಈಗ ಟಾಪ್ ಎಂಟರ್ಪ್ರಿನಿಯರ್ಸ್, ಪ್ರೊಫೆಷನಲ್ಸ್, ಸಿವಿಕ್ ಲೀಡರ್ಸ್ ಅವರೆಲ್ಲ ಇದೆ, ಈ ಒಂದು ಮಿತ್ತಲ್ಲಿ ಇರ್ತಾರೆ. ನಾನು ಒಳ್ಳೇದು ಮಾಡ್ತಾ ಇದ್ದೀನಿ, ನಾನು ಅನ್ಕೊಂಡಿರೋದು ಏನು, ಈ ಸಾರಿ ನನ್ನ ಬಿಸ್ನೆಸ್ನ ಡೆವಲಪ್ ಮಾಡಬೇಕು, ಎಷ್ಟು ಮಾಡಬೇಕು, ನನ್ನ ರೆವಿನ್ಯೂಗಿಂತ ಒಂದು 20% ರೆವಿನ್ಯೂ ಹೆಚ್ಚಾಗಿ ಬರ್ಬೇಕು ನನಗೆ ಅಂತ. ದಟ್ ಈಸ್ ಗುಡ್, ಫೇರ್ ಇನಫ್. ಮಾರ್ಕೆಟಲ್ಲಿ ಬೇರೆ ಕಾಂಪಿಟೇಟರ್ ನನಗೆ 10 to 15% ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ ರೆವಿನ್ಯೂನಲ್ಲಿ, ನಾನು ಒಂದು 20% ಮಾಡ್ತೀನಿ, ದಟ್ ಈಸ್ ಫೇರ್ ಇನಫ್ ಅಪ್ಪ ನನಗೆ ಅಂತ ಅನ್ಕೊಂಡ್ಬಿಡ್ತಾರೆ. ಅವಾಗ ಅವರ ಶ್ರಮ, ಯೋಜನೆ ಮತ್ತೆ ಆಕ್ಷನ್ ಎಲ್ಲ ಅದಕ್ಕೆ ಅನುಗುಣವಾಗಿ ಇರುತ್ತೆ. ಹಾಗಾಗಿ ಅವ್ರಿಗೆ ಬಂದ್ರೆ ಮ್ಯಾಕ್ಸಿಮಮ್ 20% ಬರ್ಬೋದು, ಬರ್ದೇನೂ ಇರ್ಬೋದು. ವಾ, ಅದೇ ಅವರು 50-60%ಗೆ ಫೋಕಸ್ ಮಾಡಿದ್ರೆ ಎಲ್ಲದೆಲ್ಲ ಬದಲಾವಣೆ. ಅವರ ಪರಿಶ್ರಮ, ಅವರ ಯೋಜನೆ, ಅವರ ಮೆಥಡಾಲಜಿ, ಪ್ರತಿಯೊಂದು ಜನಗಳಿಗೆ ಟ್ರೈನಿಂಗ್ ಕೊಡೋದಂತಂದ್ರೆ ಏನು, ಕಸ್ಟಮರ್ಸ್ನ ಹೇಗೆ ಹೊಸದಾಗಿ ಅವ್ರನ್ನ ಅಪ್ರೋಚ್ ಮಾಡೋದಿದನ್ನು, ಅವ್ರನ್ನ ನಮ್ಮ ಕಡೆ ಸೆಳೆಯೋದನ್ನು,
ಅಂಥದ್ದೇನು, ಎಲ್ಲದರಲ್ಲೂ ಬದಲಾವಣೆ ಇರುತ್ತೆ ಅಲ್ವಾ? ಆ ಪ್ಲಾನಿಂಗ್ ಅಲ್ಲೇ ಬದಲಾವಣೆ ಇರುತ್ತೆ, ಆ ಸ್ಟ್ರಾಟಜಿನಲ್ಲೇ ಬದಲಾವಣೆ ಇರುತ್ತೆ. ಮತ್ತೆ ಆ ಒಂದು ಬಿಸ್ನೆಸ್ ಅಲ್ಲಿ ಒಂದು ವಾತಾವರಣನೇ ಬೇರೆ ರೀತಿ ಇರುತ್ತೆ. ಎಲ್ಲರಿಗೂ ದೊಡ್ಡ ಗುರಿಯ ಕಡೆ ಗಮನ ಇರುತ್ತೆ. ಆಗ ಅದೇ ರೀತಿಯ ಪ್ರಯತ್ನಗಳು ಜರುಗುತ್ತೆ ಅದನ್ನು ಸಾಧಿಸ್ಬೇಕು ಅಂತ ಹೇಳಿ. 50-60% ಇಲ್ಲ, ಅಟ್ಲೀಸ್ಟ್ 30-40 ಬಂದು ಕೂತ್ಕೋತಾರೆ ಅಲ್ವಾ? ಸೊ ಹಾಗಾಗಿ ಇದು ಯಾರನ್ನೂ ಬಿಟ್ಟಿಲ್ಲ ಈ ಒಂದು ಆ ತಪ್ಪು ಕಲ್ಪನೆ. ಏನಂದ್ರೆ ಗುಡ್ ಅಂದ್ರೆ ಸಾಕು, ನನಗೆ ಸಾರ್ಥಕ ಆಯ್ತಪ್ಪ, ನನ್ನ ಜೀವನ ಸಮಾಧಾನ ಸಿಕ್ಬಿಡ್ತಪ್ಪ, ನನಗೆ ಐ ಆಮ್ ಸ್ಯಾಟಿಸ್ಫೈಡ್, ಐ ಆಮ್ ಸ್ಯಾಟಿಸ್ಫೈಡ್, ಐ ಆಮ್ ಹ್ಯಾಪಿ ವಿತ್ ದ ಪ್ರೋಗ್ರೆಸ್. ಎಸ್ 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 ಅಂತ ಹೇಳ್ಬಿಡ್ತಾನೆ. ಯಾ ಮನೇಲಿ ಕೂಡ ಓಕೆ. ಹಾ, ಮೊನ್ನೆ ನನ್ನ ಸ್ಪೌಸ್ ಅಂದ್ರೆ ಹಸ್ಬೆಂಡ್ ಇರ್ಬೋದು, ಹೆಂಡತಿ ಇರಬಹುದು, ಮಾತಾಡ್ತಾನೆ ಇರಲಿಲ್ಲ, ಈಗ ಮಾತಾಡ್ತಾರೆ. ಓಕೆ ಓಕೆ, ಇವಾಗ ನಮ್ಮ ಸಂಬಂಧ ಅದು ಗುಡ್ ಅನ್ಕೊಂಡಿದೀವಿ. ಅಫ್ಕೋರ್ಸ್ ನಮ್ಗೆ ಅದಾಗಬೇಕಿತ್ತು. ಮಕ್ಕಳು ಕೂಡ ನನ್ನ ಮಾತು ಕೇಳ್ತಾ ಇದ್ದಾರೆ, ಎಸ್ ದಟ್ ಈಸ್ ಗುಡ್. ಅತ್ತೆ ಮಾವನ ಜೊತೆ ನನ್ನ ಸಂಬಂಧ ಚೆನ್ನಾಗಿದೆ, ಎಸ್ ಅಫ್ಕೋರ್ಸ್ ದಟ್ ಈಸ್ ಗುಡ್. ಬಟ್ ನೆಕ್ಸ್ಟ್ ಲೆವೆಲ್ ಏನು? ಶ್ರೇಷ್ಠತೆ. ಅವರು ನನ್ನ ಮಾತನ್ನ, ನನ್ನ ಜೊತೆ ಮಾತನ್ನ ಆಡೋದ್ರ ಜೊತೆಗೆ ನನ್ನ ಭಾವನೆಗಳನ್ನ ಗೌರವ ಮಾಡಿ, ಗೌರವಿಸಿ, ನನಗೆ ಬೇಕಾದಂತಹ ವಿಚಾರಗಳಲ್ಲಿ ಅವರು ಕೂಡ ತಮ್ಮ ಏನು ಪರಿಶ್ರಮವನ್ನ ಹಾಕಿ ನಾನು ಅದನ್ನ ಸಾಧನೆ ಮಾಡೋ ಥರ ಅವರು ಸಪೋರ್ಟ್ ಮಾಡ್ತಾ ಇದ್ದಾರಾ, ಸಹಕಾರ ಮಾಡ್ತಾ ಇದ್ದಾರಾ? ಯಾ ದಟ್ ಈಸ್ ಶ್ರೇಷ್ಠತೆ. ಯಾ ಪ್ರತಿದಿನ ನಗ್ತಾ ನಗ್ತಾ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಲೇಬೇಕು ಅಂತ ಬರ್ತಾ ಇದ್ದಾರಾ? ಅದು ಶ್ರೇಷ್ಠತೆ ಅಲ್ವಾ? ಯಾರು ನನಗೆ ಇವತ್ತೊಂದು ದಿನ ಗೌರವ ಕೊಡ್ತಾ ಇಲ್ಲ, ಯಾರು ನನ್ನ ಜೊತೆ ಹೆಚ್ಚು ಉತ್ತಮವಾದ ಸಂಬಂಧವನ್ನು ಹೊಂದಿರೋರು ಇವತ್ತು ನನ್ನ ಹುಡ್ಕೊಂಡು ಬರ್ತಾ ಇದ್ದಾರಾ, ನನ್ನ ಜೊತೆ ಮಾತಾಡಬೇಕು ಅಂತ ಇಷ್ಟಪಟ್ಕೊಂಡು ಬರ್ತಾ ಇದ್ದಾರಾ, ಅಥವಾ ನನಗೆ ಕಾಲ್ ಮಾಡ್ತಾ ಇದ್ದಾರಾ, ಅಥವಾ ಸಂತೋಷವಾಗಿ ನಾವೆಲ್ಲ ಪ್ರತಿದಿನ ಮಾತಾಡ್ತಾ ಇದ್ದೀವ, ವಾರಕ್ಕೊಂದಿನ ಸಂತೋಷವಾಗಿ ಇರೋ ಬದಲು ಪ್ರತಿದಿನ ಅದೇ ತರ ಘಟನೆಗಳು ಜರುಗ್ತಾ ಇದೆಯಾ ಮನೆಯಲ್ಲಿ? ಅದರಿಂದ ಎಷ್ಟು ಸಂಬಂಧ ಹೆಚ್ಚು ಮಟ್ಟಕ್ಕೆ ಉತ್ತಮಗೊಳ್ಳಬಹುದು, ಎಷ್ಟು ಸೌಹಾರ್ದತಾಯುತವಾದಂತಹ ಒಂದು ವಾತಾವರಣ ನಿರ್ಮಾಣ ಆಗ್ಬೋದು ಅಲ್ವಾ? ಸೊ ಅದು ಶ್ರೇಷ್ಠತೆ. ಸೊ ನಮ್ಮ ಗುರಿ ಯಾವಾಗಲೂ ಶ್ರೇಷ್ಠತೆ ಕಡೆ ಇರಬೇಕು. ಅದು ವೆನ್ ಇಟ್ ಕಮ್ಸ್ ಟು ಫ್ಯಾಮಿಲಿ, ಕುಟುಂಬ, ಯಾ ಬಟ್ ಪ್ರೊಫೆಷನಲ್ಸ್ ಆಗಲಿ, ಎಂಟರ್ಪ್ರಿನರ್ಸ್ ಆಗಲಿ, ನಾವುಗಳಾಗಲಿ ಇವತ್ತಿಗೆ ಸಾಕಪ್ಪ, ಗುಡ್ ಅನ್ನೋದು ಸಿಕ್ಬಿಟ್ರೆ ಸಾಕು ನನಗೆ ಅನ್ನೋ ಒಂದು ಸುಳಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಶ್ರೇಷ್ಠತೆ ಕಡೆ ನೋಡ್ತಾ ಇಲ್ಲ. ಹಾಗಾಗಿ ಶ್ರೇಷ್ಠತೆ ಅನ್ನೋದು ನಮಗೆ ಸಿಗ್ತಾ ಇಲ್ಲ. ಅದಕ್ಕೆ ಅನುಗುಣವಾಗಿ ನಾವು ಪ್ರಯತ್ನಗಳು ಪಡ್ತಾ ಇಲ್ವಲ್ಲ. ನಮ್ಮ ಪ್ರಯತ್ನ ಈ ಲೆವೆಲ್ಗಿದೆ, ಸೊ ಅದೇ ಸಿಗತ್ತೆ. ನಮ್ಮ ಪ್ರಯತ್ನ ಯಾವತ್ತೂ ಹೆಚ್ಚಿನ ಮಟ್ಟದಲ್ಲಿ ಇರಬೇಕು. ಸೊ ಕಾನ್ಸಂಟ್ರೇಟಿಂಗ್ ಓನ್ಲಿ ಆನ್ ಗುಡ್ ಮಿಸ್ಸಸ್ ಅಪಾರ್ಚುನಿಟಿ ಫಾರ್ ಡೂಯಿಂಗ್ ಗ್ರೇಟ್. ಇದು ನಾವೀಗ ಮಾತಾಡಿದ್ವಿ. ನಮ್ಮ ಫೋಕಸ್ಸು, ನಮ್ಮ ಗಮನ ಎಲ್ಲವನ್ನು ನಾವು ಗುಡ್ ಅನ್ನೋ ಕಡೆ ಫೋಕಸ್ ಮಾಡಿದ್ರೆ, ಕಚೇರಿನಲ್ಲಿ ನನಗೆ ಏಯ್ ವೆರಿ ಗುಡ್ ಅಂದ್ಬಿಟ್ರಪ್ಪ, ಹಾ ನೀನು ಒಳ್ಳೆ ಕೆಲಸಗಾರರು ಅಂದ್ಬಿಟ್ರು, ಅದು ಗುಡ್. ಮುಂಚೆ ಆಗಿರ್ಲಿಲ್ಲ, ಈಗ ಆಗ್ತಿದೆ, ಅಫ್ಕೋರ್ಸ್ ಅದು ಬೇಕು. ಬಟ್ ನಮ್ಮ ಫೋಕಸ್ ಅಲ್ಲಿದ್ರೆ ಅಷ್ಟಕ್ಕೆ ಮಾತ್ರ ನಾವು ಕೆಲಸ ಮಾಡ್ತೀವಿ. ಗ್ರೇಟ್ ಅಂದ್ರೆ, ಹೇ ನೀನಿಲ್ಲ ಅಂದ್ರೆ ನಮ್ಮ ಕಂಪ್ನಿ ನಡೆಯಲ್ಲಪ್ಪ ಅನ್ನೋ ತರ ಭಾವನೆ ಬಂದ್ರೆ ಹೆಂಗಿರುತ್ತೆ? ಅಷ್ಟು ಡಿಪೆಂಡಿಬಿಲಿಟಿ ಇದ್ರೆ ಹೆಂಗಿರುತ್ತೆ? ಏನೇ ಡೌಟ್ ಇದ್ರೆ ನಮ್ಮ ಹತ್ರ ಬಂದು ಕೇಳಿದ್ರೆ ಹೆಂಗಿರುತ್ತೆ? ನಾವು ಹೋಗಿ ಬೇರೆಯವ್ರ ಡೌಟ್ ಹತ್ರ ಕೇಳಿಸ್ಕೊಂಡ್ರೆ ಅವ್ರು ಹೇಳ್ತಾ ಇದ್ದಾರೆ ಇವತ್ತು, ಅದು ಗುಡ್, ನನಗೆ ಆಗ್ತಾ ಇದೆ. ಬೇರೆ ಜನಗಳ ನನ್ನ ಹತ್ರ ಬಂದ್ರೆ, ಈ ಪ್ರಾಜೆಕ್ಟ್ ನೀವೇ ಹ್ಯಾಂಡಲ್ ಮಾಡ್ಬೇಕ್ರಿ, ನೀವೇ ಸರಿಯಾದ ವ್ಯಕ್ತಿ ಅಂತ ಒಂದು ಪರಿಸ್ಥಿತಿನ ನಾವು ನಿರ್ಮಾಣ ಮಾಡಿದ್ರೆ, ಒಂದು ಡಿಪೆಂಡಬಿಲಿಟಿ ನಿರ್ಮಾಣ ಮಾಡಿದ್ರೆ, ಜನ ನೀವೇ ಬೇಕು, ನೀವೇ ಹ್ಯಾಂಡಲ್ ಮಾಡಬೇಕು ಅಂತ ಹೇಳೋ ಥರ ಆಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ನಾವೊಂಥರ ಮ್ಯಾಗ್ನೆಟಿಕ್ ವಲಯಗಳನ್ನು ಸೃಷ್ಟಿಸ್ಕೊಂಡ್ರೆ, ಯಾ ನಮ್ಮ ಸುತ್ತಮುತ್ತ ಏನು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ, ಅದನ್ನ ನಾವು ಔರ ಅಂತ ಕರಿತೀವಿ ಅಲ್ವಾ, ಪ್ರಭಾವಳಿ. ಅದನ್ನ ಹೆಚ್ಚಿಸ್ಕೊಂಡ್ರೆ ಜನನೆಲ್ಲ ನಾವು ಹೇಗೆ ಆಕರ್ಷಣೆ ಮಾಡ್ಬೋದು, ಎಲ್ಲ ನನ್ನ ಜೊತೆನೇ ಇರಕ್ಕೆ ಇಷ್ಟಪಡ್ತಾರೆ, ನನ್ನ ಮಾತು ಕೇಳಕ್ಕೆ ಇಷ್ಟಪಡ್ತಾರೆ, ನನ್ನ ಹತ್ರ ಸಲಹೆ ತಗೊಳಕ್ಕೆ ಇಷ್ಟಪಡ್ತಾರೆ. ಯಾ ಎಷ್ಟು ಅದ್ಭುತವಾಗಿರುತ್ತೆ. ಯಾವುದೇ ಯಾವುದೇ ಕೆಲಸ ನಾನು ಮಾಡಿದ್ರು ಅದರಲ್ಲಿ ಎಲ್ಲ ಸಹಕಾರ ಸಿಗ್ತಾ ಹೋಗುತ್ತೆ, ಸಂಪನ್ಮೂಲಗಳು ಸಿಗ್ತಾ ಹೋಗುತ್ತೆ. ಸೊ ನಾನು ಏನೇ ಅನ್ಕೊಂಡ್ರು ಅದು ಸಾಧನೆ ಮಾಡಕ್ ಸಾಧ್ಯ ಆಗುತ್ತೆ, ಯಾಕಂದ್ರೆ ಎಲ್ಲ ಕಡೆ ಸಪೋರ್ಟ್ ಸಿಸ್ಟಮ್ ಚೆನ್ನಾಗಿದೆ ಈಗ ನನಗೆ. ಎಲ್ಲರಿಗೂ ನನ್ನ ಗುರಿಯ ಬಗ್ಗೆ ಗೊತ್ತಿದೆ, ಅಲೈನ್ ಆಗ್ತಾರೆ, ಹೌದಲ್ವಾ? ಅದು ಶ್ರೇಷ್ಠತೆ. ನಾವು ಅನ್ಕೊಂಡಿದ್ದನ್ನ ಹೆಚ್ಚಿನ ಮಟ್ಟದಲ್ಲಿ ಮಾಡ್ಬೋದು. ಯಾ ಯಾ ದಟ್ ಈಸ್ ವೆನ್ ಇಟ್ ಕಮ್ಸ್ ಟು ಪ್ರೊಫೆಷನಲ್ ಕೆರಿಯರ್ಗೆ ಅದನ್ನ ನಾವು ಹೇಳ್ಬೋದು. ಆರೋಗ್ಯದಲ್ಲೂ ಅಷ್ಟೇ. ಆರೋಗ್ಯದಲ್ಲಿ ಫಾರ್ ಎಕ್ಸಾಂಪಲ್, ನಾನು 5 kg ಕಡಿಮೆ ಮಾಡಬೇಕು ಅಂತ
ಪ್ರಯತ್ನ ಪಡ್ತಾ ಇರ್ತೀವಿ. ಅದ್ರ ನಮ್ಮ ಫೋಕಸ್ ಅಲ್ಲ 5 kg 10 kg, 1 ತಿಂಗಳಲ್ಲಿ 2 kg, 2 ತಿಂಗಳಲ್ಲೋ ಕಡಿಮೆ ಮಾಡೋದಿರುತ್ತೆ. ಅದೇ 6 ಪ್ಯಾಕ್ ಮಾಡ್ಕೋಬೇಕು ಅಂತಂದ್ರೆ ನೆಕ್ಸ್ಟ್ ಲೆವೆಲ್. 6 ಪ್ಯಾಕ್, 4 ಪ್ಯಾಕ್, ಒಡೆವ ಆ ಶೇಪ್ ಬರಬೇಕು. ಅವಾಗ ನಮ್ಗೆ ಹೆಚ್ಚಿನ ಮಟ್ಟದ ಉತ್ಸಾಹ ಆಗುತ್ತೆ, ಹೆಚ್ಚು ಆತ್ಮವಿಶ್ವಾಸ, ನಮ್ಮ ಬಗ್ಗೆ ನಾವು ತುಂಬಾ ಚೆನ್ನಾಗಿ ಫೀಲ್ ಮಾಡ್ತೀವಿ ಅಲ್ವಾ. ನಾವು ಎನರ್ಜೆಟಿಕ್ ಆಗಿ ಓಡಾಡ್ತಾ ಇರ್ತೀವಿ, ಜನ ಮೆಚ್ಚುಗೆಯನ್ನು ಸೂಚಿಸ್ತಾ ಇರ್ತಾರೆ, ಪ್ರಶಂಸಿಸ್ತಾ ಇರ್ತಾರೆ. ಅದೆಲ್ಲ ಪಾಸಿಟಿವಿಟಿ, ನೆಕ್ಸ್ಟ್ ಲೆವೆಲ್ ಪಾಸಿಟಿವಿಟಿ. ಬರೀ ಏಯ್ ಪರವಾಗಿಲ್ಲಪ್ಪ, ಯು ಆರ್ ಗ್ರೇಟ್, ಎಷ್ಟಪ್ಪ ಇದೆ, ಹೆಂಗೆ ವೆಯ್ಟ್ ಕಮ್ಮಿ ಮಾಡ್ಬಿಟ್ಟೆ ನೀನು, ವೆರಿ ಗುಡ್ ಅಪ್ಪ, ನೀನು 10 kg ಕಮ್ಮಿ ಮಾಡ್ಬಿಟ್ಟ ಅಂದ್ರೆ ದಟ್ ಈಸ್ ಗುಡ್, ಖುಷಿ ಆಗುತ್ತೆ. ನೆಕ್ಸ್ಟ್ ಲೆವೆಲ್ ಹೋಗಿ, ವಾವ್, ಯಾಪಾ ನಿನ್ನ ಶೇಪು, ಯಾವ ಥರ ಮಾಡ್ದೆ ನೀನು ಇಷ್ಟು ಚೆನ್ನಾಗಿ, ಹಾಗಿದ್ದೆ ಹೀಗೆ ನೋಡಿದ್ರೆ ಒಬ್ಬ ಬಾಡಿ ಬಿಲ್ಡರ್ ಥರ ಆಗಿದ್ಯಾ, ಒಳ್ಳೆಯ ದೇಹದಾರ್ಢ್ಯವನ್ನು ಹೊಂದಿದ್ಯಾ, ಎಷ್ಟು ಚುರುಕಾಗಿ ಕೆಲಸ ಮಾಡ್ತಿದ್ಯಾ ನೀನು, ಎಷ್ಟು ಫಾಸ್ಟಾಗಿ ನಡೀತೀಯಾ, ಎಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡ್ತೀಯಾ, ಅಂದರೆ ಫಿಸಿಕಲ್ ಆಗಿ, ಯಾ ತುಂಬ ಫ್ಲೆಕ್ಸಿಬಲ್ ಆಗಿದ್ಯಾ ನೀನು, ಹೆಂಗೆ ಗುರು ನನಗೂ ಹೇಳ್ಕೊಡು ಅಂತಂದ್ರೆ ಆ ಫೀಲೇ ಬೇರೆ. ಇನ್ನು 4 ಜನಕ್ಕೆ ಹೇಳ್ಕೊಡ್ದು ಆ ತಂತ್ರಗಳನ್ನ ನೀವು ಹೇಳ್ಕೊಡಕ್ಕೆ ಶುರು ಮಾಡ್ತೀರಲ್ಲ, ಅದು ನೆಕ್ಸ್ಟ್ ಲೆವೆಲ್. ನಾನು ಮಾಡಿರೋದು ಒಂದು, ನಾನು ಕಲಿತು ಆ ವಿಚಾರಗಳನ್ನ 4-5 ಮಂದಿಗೆ, 100 ಮಂದಿಗೆ ಆ ಜ್ಞಾನವನ್ನ ಹೇಳಿದಾಗ ಅದರಿಂದ ಸಿಗುವಂತಹ ಒಂದು ಆತ್ಮತೃಪ್ತಿ ಇದೆಯಲ್ಲ, ಆ ಸಮಾಧಾನ ಇದೆಯಲ್ಲ, ಆ ಸೇವೆ ಮಾಡೋದ್ರಿಂದ ಸಿಗುವಂತಹ, ಅದು ಡಿಫ್ರೆಂಟ್ ಲೆವೆಲ್. ಅದು ನಿಮ್ಮ ಡೋಪಮಿನ್ ಲೆವೆಲ್ಗಳನ್ನ ಹೆಚ್ಚು ಮಾಡ್ತಾ ಹೋಗುತ್ತೆ. ಈಗೇನು ನಾವು ಕಾರ್ಟಿಸಾಲ್ನ ನಿಲ್ಲಿಸ್ಬೇಕು ಅಂತ ಹೋರಾಟ ಮಾಡ್ತಾ ಇದೀವಿ ಇವತ್ತಿಗೆ, ನಮ್ಮ ಸ್ಟ್ರೆಸ್ನ ನಿಲ್ಲಿಸ್ಬೇಕು, ಚಿಂತೆ, ಭಯ, ಆತಂಕ, ದುಗುಡ, ದುಮ್ಮಾನ, ಇದನ್ನ ಕಡಿಮೆ ಮಾಡಬೇಕು ಅಂತ ನಾವು ಫೋಕಸ್ಡ್ ಆಗಿ ಇದನ್ನೆಲ್ಲ ಕಲಿತಾ ಹೋಗ್ತಾ ಇದೀವಿ. ಚಿಕ್ಕ ಚಿಕ್ಕ ಗುರಿಗಳನ್ನ ಇಟ್ಕೋತಾ ಇದೀವಿ, ಅದು ಗುಡ್, ಓಕೆ, ಅದನ್ನ ಅಚೀವ್ ಮಾಡ್ತೀವಿ. ಬಟ್ ಅದಕ್ಕೆ ನೆಕ್ಸ್ಟ್ ಲೆವೆಲ್, ಡೋಪಮಿನ್, ಆಸಿಟೋಸಿನ್, ಸೆರೋಟೋನಿನ್, ಈ ತರ ಏನು ಹಾರ್ಮೋನ್ಗಳು ನಮ್ಮಲ್ಲಿ ರಿಲೀಸ್ ಆಗ್ತಾ ಇದ್ರೆ ನಮ್ಮಲ್ಲಿ ಆರೋಗ್ಯ ಉತ್ತಮ ಮಟ್ಟದಲ್ಲಿರುತ್ತೆ. ಯಾವಾಗಲೂ ಸದಾ ಆರೋಗ್ಯ ಉತ್ತಮ ಮಟ್ಟದಲ್ಲಿರುತ್ತೆ. ಮನಸ್ಸು ಹೇಗಿರುತ್ತೆ, ಶಾಂತವಾಗಿರುತ್ತೆ, ರಿಲ್ಯಾಕ್ಸ್ಡ್ ಆಗಿರುತ್ತೆ. ಯಾವುದೇ ಭಾವನೆಗಳು, ಎಕ್ಸ್ಟರ್ನಲ್ ಫೋರ್ಸ್ಗಳಿಗೆ ನಾವು ಏನಾಗೋದಿಲ್ಲ, ಬಲಿಯಾಗೋದಿಲ್ಲ, ಅದರ ಪ್ರಭಾವಕ್ಕೆ ಒಳಗಾಗೋದಿಲ್ಲ. ನಾವು ನಮ್ಮ ಮನಸ್ಸನ್ನ ಸ್ಥಿಮಿತದಲ್ಲಿ ಇಟ್ಕೊಂಡಿರ್ತೀವಿ. ಯಾವ ಒತ್ತಡಗಳು ನಮ್ಗೆ ಏನು ಮಾಡಕ್ ಸಾಧ್ಯ ಇಲ್ಲ. ಮತ್ತೆ ಈ ವಿಚಾರಗಳು ನಾವೇನು ಕಲ್ತಿದೀವಿ ಅದನ್ನ ಬೇರೆಯವ್ರಿಗೂ ಟೀಚ್ ಮಾಡ್ತಾ ಇರ್ತೀವಿ. ಹಾಗೆ ಈ ನಮ್ಮ ಸುತ್ತಮುತ್ತ ಪರಿಸರದಲ್ಲಿರೋ ಜನ ಕೂಡ, ಅವ್ರ ಕುಟುಂಬದಲ್ಲೇ ಇರಬಹುದು, ಸ್ನೇಹಿತರಲ್ಲಿರಬಹುದು, ಕಚೇರಿಯಲ್ಲಿರಬಹುದು, ಎಲ್ಲರಿಗೂ ಎಲ್ಲರೂ ಕೂಡ ನಮ್ಮ ಏನು ಈಗ ಪ್ರೆಸೆಂಟ್ ಕಂಡೀಷನ್ ಇಂದ, ಪ್ರೆಸೆಂಟ್ ಸಿಚುವೇಶನ್ ಇಂದ, ಪ್ರೆಸೆಂಟ್ ಏನು ಹಂತದಿಂದ ನೆಕ್ಸ್ಟ್ ಹಂತಕ್ಕೆ ಹೋಗಕ್ಕೆ ಪ್ರಯತ್ನಗಳನ್ನ ಪಡ್ತಾ ಇರ್ತಾರೆ ಮತ್ತು ಅದನ್ನ ಆಗ್ತಾರೆ ಕೂಡ. ಅವಾಗ ನಮ್ಮ ಸುತ್ತ ಫುಲ್ ಪಾಸಿಟಿವಿಟಿ, ಸಮಾನ ಮನಸ್ಕರನ್ನು ಸೃಷ್ಟಿಸಿದೀವಿ. ಆಗ ಯಾವ ರೀತಿ ಇರುತ್ತೆ ನಮಗೆ ಸಪೋರ್ಟ್ ಸಿಸ್ಟಮ್, ಯೋಚನೆ ಮಾಡಿ. ಅದು ಶ್ರೇಷ್ಠತೆ, ಅದು ಶ್ರೇಷ್ಠತೆ. ಸೊ ನಾವು ಇನ್ನೊಬ್ಬರಿಗೆ, 4 ಜನ ನಮಗೆ ಸಿಕ್ಕಿರುವಂತ ಜ್ಞಾನನ ಹಂಚಬೇಕು, ಅದು ಶ್ರೇಷ್ಠತೆ. ಹೌದಲ್ಲ, ಅವಾಗ ನಮ್ಮ ಆತ್ಮವಿಶ್ವಾಸ ಹೆಚ್ಚಾಗತ್ತೆ. ಓಕೆ ಗೈಸ್, ಥ್ಯಾಂಕ್ ಯು. ಸೊ ಅದಕ್ಕೆ ಪ್ಯಾರೆಟೋ ಪ್ರಿನ್ಸಿಪಲ್ ಅಂತ ಹೇಳಿದಾಗ, ಪ್ಯಾರೆಟೋ ಪ್ರಿನ್ಸಿಪಲ್ ಏನ್ ಹೇಳುತ್ತೆ, ಒನ್ 20% ಆಫ್ ಆಕ್ಟಿವಿಟೀಸ್ ಗಿವ್ಸ್ 80% ಆಫ್ ರಿಸಲ್ಟ್ಸ್. ಇದು 80-20 ರೂಲ್ ಅಂತ ಕರೀತಾರೆ, ಪರೆಟೋ ಪ್ರಿನ್ಸಿಪಲ್. ಪ್ರಪಂಚಾದ್ಯಂತ ನೀವು ಜೀವನದ ಯಾವುದೇ ಕ್ಷೇತ್ರಗಳಿಗೆ ಇದನ್ನ ಅನ್ವಯ ಮಾಡ್ಕೋಬಹುದು, ಯಾವುದೇ ಕ್ಷೇತ್ರಗಳಿಗೆ. ಸಿಂಪಲ್. ನಾನು ಬಿಸ್ನೆಸ್ ಅಲ್ಲಾಗಲಿ 20% ಆಕ್ಟಿವಿಟಿ ಇರುತ್ತೆ. ಎಷ್ಟು, ಒಂದು 10 ಆಕ್ಟಿವಿಟಿ ಇರುತ್ತೆ, ಅದರಲ್ಲಿ ಕೇವಲ 2 ಅಂದ್ರೆ 10ರಲ್ಲಿ 2 20% ಆಗುತ್ತೆ ಅಂತ ಇಟ್ಕೊಳ್ಳೋಣ. ಆ ಆಕ್ಟಿವಿಟಿ ಮೇಲೆ ಫೋಕಸ್ ಮಾಡಿದ್ರೆ, ಹೆಚ್ಚು ಸಮಯನ ಅದಕ್ಕೆ ಕೊಟ್ರೆ, ಹೆಚ್ಚು ಪರಿಶ್ರಮನ ಅದರಲ್ಲಿ ಹಾಕಿದ್ರೆ, ನನಗೆ 80% ಆಫ್ ದಿ ಪ್ರಾಫಿಟ್ ಅಥವಾ ಏನೋ ರೆವಿನ್ಯೂ ಬಂದ್ಬಿಡುತ್ತೆ. ಮೀನಿಂಗ್ ನಮ್ಮಲ್ಲಿರೋ ಕಸ್ಟಮರ್ಸ್ ಅಲ್ಲೆಲ್ಲ 20% ಕಸ್ಟಮರ್ಸ್ ನಮ್ಗೆ 80% ಅಷ್ಟು ಬಿಸ್ನೆಸ್ನ ಕೊಡುವಂಥವ್ರು. ಕೆಲಸದಲ್ಲೂ ಅಷ್ಟೇ, ಎಷ್ಟೋ ಆಕ್ಟಿವಿಟಿ ಇರುತ್ತೆ, ಬಟ್ ಎಲ್ಲ ಆಕ್ಟಿವಿಟಿ ನಮಗೆ ರಿಸಲ್ಟ್ ತಂದ್ಕೊಡ್ಬೇಕು ಅಂತಿಲ್ಲ. ಅದ್ರಲ್ಲಿ ಮುಖ್ಯವಾದ ಆಕ್ಟಿವಿಟಿ ಕೇವಲ 20% ಇರುತ್ತೆ. ಮುಖ್ಯವಾದದ್ದು ಎಲ್ಲ ಇರುತ್ತೆ ಆಕ್ಟಿವಿಟಿ, ಅದ್ರಲ್ಲಿ ನಮಗೆ 10ರಲ್ಲಿ 2 ತುಂಬಾ ಮುಖ್ಯ. ಅದನ್ನ ಮಾಡಿದ್ರೆ ಅದು ಅದರಿಂದ ಎಷ್ಟೋ ಲಾಭ ಇದೆ, ಮತ್ತೆ ಏನು ದೈನಂದಿನ ಕ್ರಿಯೆ ಇದೆ ಅದನ್ನೆಲ್ಲ ಕವರ್ ಮಾಡಿಬಿಡುತ್ತೆ. ಅದಕ್ಕೆ ಲಿಂಕ್ ಆಗಿರೋ ಒಂದು ಆಕ್ಟಿವಿಟಿ, ಒಂದು ಪ್ರಾಜೆಕ್ಟ್ ಏನಿರುತ್ತೆ ಅದನ್ನ ಫೋಕಸ್ ಮಾಡಿದ್ರೆ ಸಾಕು, ಮಿಕ್ಕಿದ್ದೆಲ್ಲ ಆಗ್ಬಿಡುತ್ತೆ.
ಅಥವಾ ಮಿಕ್ಕಿ ಸಣ್ಣ ಪುಟ್ಟ ಆಕ್ಟಿವಿಟಿಗಳನ್ನ ನಾವು ಡೆಲಿಗೇಟ್ ಮಾಡ್ಬೋದು, ಬೇರೆಯವರಿಗೆ ಆ, ವರ್ಗಾವಣೆ ಮಾಡ್ಬೋದು, ಅಥವಾ ಬೇರೆಯವರ ಸಹಾಯ ಪಡ್ಕೊಂಡು ಮಾಡ್ಬೋದು, ಅಥವಾ ನಾಳೆ ಅಂತ ಮುಂದೂಡ್ಬೋದು. ಪ್ರಿಯಾರಿಟಿ, ಪ್ರಾಮುಖ್ಯತೆ ಇದು ಕೊಡಬೇಕಾಗತ್ತೆ. ಸೊ ದಟ್ ಈಸ್ ಕಾಲ್ಡ್ 80-20 ರೂಲ್. ಇದನ್ನ ನೋಡ್ಕೋಬಹುದು, ಚೆಕ್ ಮಾಡ್ಕೋಬಹುದು. ನಮ್ಮ ದೈನಂದಿನ ಕ್ರಿಯೆಯಲ್ಲೂ ಕೂಡ ನಮಗೆ 80% ಫಲಿತಾಂಶವನ್ನು ತಂದುಕೊಡೋದು ಕೇವಲ ನಮ್ಮ ಒಟ್ಟಾರೆ ಆಕ್ಟಿವಿಟಿಯಲ್ಲಿ 20% ಆಕ್ಟಿವಿಟಿ ಮಾತ್ರ. ಓಕೆ, ಇದನ್ನೆಲ್ಲರೂ ಅಪ್ಲೈ ಮಾಡ್ಬೋದು. ಸಂಬಂಧದಲ್ಲಾದ್ರೂ ಅಪ್ಲೈ ಮಾಡ್ಬೋದು. ಫೈನಾನ್ಷಿಯಲ್, ಎಸ್, ಫೈನಾನ್ಷಿಯಲ್ ಗೇನ್ ಅಲ್ಲೂ ಕೂಡ ನಾವು ಎಷ್ಟೋ ಸ್ಟ್ರೀಮ್ಸ್ ಆಫ್ ಇನ್ಕಮ್ ಇರುತ್ತೆ ನಮಗೆ, ಯಾ ಆದಾಯ ಮೂಲಗಳು. ಅದರಲ್ಲಿ ಹೆಚ್ಚಾಗಿ ನೋಡಿದ್ರೆ 20% ಆಫ್ 10 ಮೂಲಗಳಿದೆ. ಎರಡೇ ಎರಡು ಮೂಲಗಳಲ್ಲಿ ನಾವು ಹೆಚ್ಚಿನ ಹಣವನ್ನ ಗಳಿಸ್ತಾ ಇರ್ತೀವಿ. ಅದು ಮೇನ್ ಬಿಸ್ನೆಸ್ ಇರ್ಬೋದು, ಅಥವಾ ನೆಟ್ವರ್ಕಿಂಗ್ ಮಾರ್ಕೆಟಿಂಗ್ ಇರ್ಬೋದು, ಪ್ಯಾಸಿವ್ ಇನ್ಕಮ್ಗೆ ಒಂದು ಮಾರ್ಗ ಇರ್ಬೋದು, ವಾಟ್ ಎವರ್ ಇಟ್ ಈಸ್ ಕೆಲಸನೂ ಇರ್ಬೋದು. ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ನಮ್ಮ 80% ಆಫ್ ರಿಸಲ್ಟ್ಸ್ ಆ 20% ಎಫರ್ಟ್ಸ್ ಹಾಕಿದ್ರೆ ಸಾಕಾಗತ್ತೆ. ಸೊ ಹಾಗಾಗಿ ಸಕ್ಸಸ್ಫುಲ್ ಪೀಪಲ್ ವಿಲ್ ಡೂ ದಟ್. ಅವ್ರು ಕೇವಲ ಎಲ್ಲ ಆಕ್ಟಿವಿಟಿ ನಾವು ಲಿಸ್ಟ್ ಔಟ್ ಮಾಡಿ ಮುಖ್ಯವಾದಂತಹ, ಅವರಿಗೆ ಲಾಭ ತರುವಂತಹ, ಬಿಸ್ನೆಸ್ ದೊಡ್ಡದಾಗುವಂತಹ ಕೆಲಸಗಳನ್ನ ಐಡೆಂಟಿಫೈ ಮಾಡಿ. ನಾವು ಮೊನ್ನೆ ಮಾಡಿದ್ವಿ ಅದನ್ನ ಅಲ್ವಾ, ಬೆಸ್ಟ್ ರಿಸಲ್ಟ್ ಡೇಸ್ ಅಂತ. ಸರ್ ಅದು ಕೇವಲ 20% ಇರುತ್ತೆ. ಅದನ್ನ ಐಡೆಂಟಿಫೈ ಮಾಡಿ ಅದನ್ನ ಮಾತ್ರ ಮಾಡಿದ್ರೆ ಸಾಕು. ನಮ್ಮ ಜೀವನದಲ್ಲಿ ಅದನ್ನ ಮಾತ್ರ ಮಾಡಿದ್ರೆ ಸಾಕು, ನಮಗೆ 80% ರಿಸಲ್ಟ್ ಬಂದು ಬಿಡುತ್ತೆ. ಸೊ ಸ್ಟಾಪ್ ಮೇಜರಿಂಗ್ ಇನ್ ದಿ ಮೈನರ್ಸ್ ಅಂತ ಹೇಳ್ತಾರೆ ಎಷ್ಟು ಅದ್ಭುತವಾಗಿ. ಮೇಜರಿಂಗ್ ಅಂದ್ರೆ ಇಲ್ಲೇನರ್ಥ? ಒಂದು ಡಿಗ್ರಿ ತಗೊಳ್ಳೋದು. ಯಾ ಮೈನಸ್ ಸಣ್ಣ ಸಣ್ಣ ವಿಚಾರಗಳಲ್ಲಿ ಪದವಿಗಳನ್ನ ತಗೊಳ್ಳೋದನ್ನ ನಿಲ್ಲಿಸಿ ಈಗಲೇ. ಸಣ್ಣ ಸಣ್ಣ ವಿಚಾರಗಳಲ್ಲಿ ಆ, ಹೆಚ್ಚು ಕ್ವಾಲಿಫೈ ಆಗಬೇಕು ಅಂತ ಇಲ್ಲ. ಆ ಮನಸ್ಥಿತಿಯಿಂದ ನಾವು ಈಚೆ ಬರಬೇಕೀಗ. ಯಾಕಂದ್ರೆ ನಾವೀಗ ಯಶಸ್ಸನ್ನ ಸಾಧಿಸಕ್ ಹೋಗ್ತಾ ಇದೀವಿ, ಡಿಫ್ರೆಂಟ್ ಆಗಿ ಏನೋ ಮಾಡಕ್ ಹೋಗ್ತಾ ಇದೀವಿ. ಇಷ್ಟು ದಿನ ನಾವೇನು ಮಾಡಕ್ ಆಗ್ತಾ ಇರ್ಲಿಲ್ಲ, ಅದನ್ನ ಮಾಡೋಕ್ಕೆ, ಅದನ್ನ ಸಾಧಿಸೋಕ್ಕೆ, ಅದನ್ನ ಹೇಗಾದ್ರೂ ಮಾಡಿ ಅಚೀವ್ ಮಾಡೋದಕ್ಕೆ ನಾವಿವತ್ತು ಟೊಂಕ ಕಟ್ಟಿ ನಿಂತಿದ್ದೀವಿ. ಆದ್ರಿಂದ ನಾವು ಏನ್ ಮಾಡ್ಬೇಕು? ಸಣ್ಣ ಸಣ್ಣ ವಿಚಾರಗಳನ್ನ ಡಿಸ್ಟ್ರಾಕ್ಟ್ ಮಾಡೋದು, ನಮ್ಮ ಗುರಿಯಿಂದ, ಗುರಿಯತ್ತ ಹೋಗೋದನ್ನ ತಪ್ಪಿಸ್ತಾ ಇರೋವಂಥದ್ದು ಅಥವಾ ಡಿಲೇ ಮಾಡ್ತಾ ಇರೋ ಅಂಶಗಳನ್ನ, ಅಥವಾ ಅದರಲ್ಲಿ ಪದವಿಯನ್ನು ಪಡೆಯೋದನ್ನ ಬಿಟ್ಟು ಇದರಲ್ಲಿ ಪದವಿಯನ್ನು ಪಡೆಯೋದಕ್ಕೆ ನಾವು ಫೋಕಸ್ ಮಾಡಬೇಕು. ಮೀನಿಂಗ್, ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ ಟೈಮ್ ಇನ್ ಟಿವಿ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಟಿವಿಯಲ್ಲಿ ಸಮಯ ಕಳೆಯೋದು ಬಿಟ್ಟು, ಅದನ್ನು ಹಾಳು ಮಾಡ್ಕೊಳ್ಳೋದು ಬಿಟ್ಟು, ಅಥವಾ ಇಂಟರ್ನೆಟ್ ಬ್ರೌಸಿಂಗ್ ಮಾಡೋದು, ಇಟ್ ಕುಡ್ ಬಿ ಇನ್ಸ್ಟಾಗ್ರಾಮ್ ಇರ್ಬೋದು, ಅನ್ವಾಂಟೆಡ್ ರೀಲ್ಸ್ಗಳಿರ್ಬಹುದು. ಸ್ನೇಹಿತರೆ, ನಾವು ಇದನ್ನು ಮಾತಾಡಿದ್ವಿ, ಇದು ತುಂಬಾ ತುಂಬಾ ಸಮಯನ ನಮ್ಮಿಂದ ಕದ್ದು ಬಿಡುತ್ತೆ. ಸಮಯನ ಕದ್ದು ಬಿಡುತ್ತೆ ಲಿಟ್ರಲಿ. ನಮ್ಗೆ ಗೊತ್ತೇ ಆಗಲ್ಲ ಸಮಯ ಅದನ್ನ ನೋಡ್ತಾ ಇದ್ರೆ. ಸಣ್ಣ ಸಣ್ಣ ವಿಚಾರಗಳ ಮನಸ್ಸಿಗೆ ಮುದ ನೀಡ್ತಾ ಇರುತ್ತೆ. ಅದನ್ನ ಆ, ನಾವು ಇನ್ಸ್ಟ್ಯಾಂಟ್ ಆಗಿ ಗ್ರಾಟಿಫಿಕೇಶನ್ ಅಥವಾ ಡೋಪಮಿನ್ ರಿಲೀಸ್ ಆಗ್ತಾ ಇರುತ್ತೆ. ಅದು ನಮ್ಮನ್ನು ಉತ್ತೇಜನ ನೀಡುತ್ತೆ. ಇನ್ನ ನೋಡು, ಇನ್ನ ನೋಡು, ನಿನಗೆ ಈಗ ರಿಲ್ಯಾಕ್ಸ್ ಆಗ್ತಾ ಇದೆ, ಕರೆಕ್ಟ್ ಇದೇ ಬೇಕು ನಿನಗೆ, ತುಂಬಾ ಏನೋ ಇವತ್ತೆಲ್ಲ ನಿನಗೆ ತುಂಬಾ ಕಷ್ಟಪಟ್ಟಿದ್ಯಾ, ಸ್ಟ್ರೈನ್ ಆಗಿದೆ, ರಿಲ್ಯಾಕ್ಸೇಷನ್ ಬೇಕು, ಒಂಚೂರು ನೋಡು ಅಂತ ಹೇಳುತ್ತೆ 10 ನಿಮಿಷಕ್ಕೆ. ಅದು ಗೊತ್ತೇ ಇರಲ್ಲ 1 ಅವರ್ ಯಾವಾಗ ಆಯ್ತು ಅಂತ, ಅಲ್ವಾ? ಸೊ ಇವೆಲ್ಲ ಸಮಯ ಕಳ್ಳರು ನಮಗೆ. ಇನ್ನೊಂದ್ಸರಿ ವರ್ಕ್ ಮಾಡೋವಂಥದ್ದು, ಈ ರೀತಿ ಬೇಡದಿರೋ ಕೆಲಸಗಳು, ಬೇರೆಯವ್ರಿಗೆ ಯಾರಿಗೋ ಅವ್ರ ಸಮಸ್ಯೆಗಳನ್ನ ತಂದು ಫೋನ್ ಮಾಡಿ ಪರಿಹಾರ ಕೊಡಿ ಸಾರ್ ಅಂತ ಬರ್ತಾರೆ, ಅದನ್ನ ಮಾಡ್ತಾ ಕೂತ್ಕೊಳ್ಳುವಂಥದ್ದು. ಯಾ ಸರಿನೇ, ಅದು ಮಾಡೋ ಅಂಥದ್ದು ಸರಿನೇ, ಇಲ್ಲ ಅಂತಿಲ್ಲ. ಬಟ್ ಅದ್ರಲ್ಲಿ ಎಷ್ಟು ಸಮಯ ನಾವು ಖರ್ಚು ಮಾಡ್ತಾ ಇದೀವಿ ಅನ್ನೋದು. ಯಾ ಅದನ್ನು ಸಂಕ್ಷಿಪ್ತವಾಗಿ ಹೇಗೆ ಮಾಡ್ಬೋದು, ಬ್ರೀಫ್ ಆಗಿ ಹೇಗೆ ಮಾಡ್ಬೋದು, ಅಥವಾ ನಮ್ಮ ಕೆಲಸವನ್ನ ಫೋಕಸ್ ಮಾಡಲಿಕ್ಕೆ ನಾವು ಇವತ್ತು ಸಮಯನ ಇಟ್ಟ ಮೇಲೆ ಅದನ್ನು ಇನ್ನೊಂದು ದಿನ ಮಾಡ್ಬೋದಾ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಮತ್ತು ನಮ್ಮ ಗುರಿಯ ಕಡೆಗೆ ಪೂರಕವಾಗಿರುವಂತಹ ಕೆಲಸಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡಬೇಕು, ಅಲ್ವಾ? ಇದೆಲ್ಲ ಸೇವ್ ಮಾಡ್ರೆ ಏನಾಗುತ್ತೆ ನಮಗೆ? ಸಮಯ ಮಿಗಲ್ವಾ? ಆ ಸಮಯ ನಾವೆಲ್ಲ ಹಾಕ್ಬೋದು? ಏನೋ ಒಂದು ಜ್ಞಾನ ಪಡೆಯಕ್ಕೆ, ಏನೋ ಒಂದು ಅಭ್ಯಾಸ ಮಾಡಕ್ಕೆ, ಚಟುವಟಿಕೆ ಮಾಡಲಿಕ್ಕೆ, ಯಾ ಮೆಡಿಟೇಷನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಇಷ್ಟು ದಿನ. ಟೈಮೇ ಸಾಲ್ತಲ್ಲಪ್ಪ, ಎಲ್ಲೋಗ್ತಿದೆ ಟೈಮು, ಇಲ್ಲೋಗ್ತಿದೆ ಗೊತ್ತಾಗಲ್ಲ. ಅದು ಬಟ್ ನಮ್ಮ ಜೀವನದಲ್ಲಿ ಅದೆಲ್ಲ ಮಾಡ್ಬೇಕಲ್ಲ. ಎಸ್, ಮಾಡಲೇಬೇಕು. ಬಟ್ ಇವಾಗ ನಾವು ಕಾನ್ಶಿಯಸ್ ಆಗಿ ಮಾಡಬೇಕು. ಯಾಕಂದ್ರೆ ಸಕ್ಸಸ್ಫುಲ್ ಪೀಪಲ್ ಅದೇ ಮಾಡೋದು. ಅನ್ಕಾನ್ಶಿಯಸ್ ಆಗಿ, ಗೊತ್ತಿಲ್ಲದೇನೆ ಬೇರೆಯವರ ಸಮಯ ಕದಿಯಕ್ಕೆ ನಾವು ಅವಕಾಶ ಕೊಡೋದು ಯಾರು? ಸಾಮಾನ್ಯ ಜನರು.
ಈಗ ನಮ್ಗೆಲ್ಲ ಗೊತ್ತಿದೆ, ಜ್ಞಾನ ತಿಳ್ಕೊತಾ ಇದ್ದೀವಿ, ತಂತ್ರಗಳನ್ನ ತಿಳ್ಕೊತಾ ಇದ್ದೀವಿ. ಏನ್ ಮಾಡ್ಬೇಕು? ಕಾನ್ಶಿಯಸ್ ಆಗಿ, ಪ್ರಜ್ಞಾಪೂರ್ವಕವಾಗಿ ನಾವೀಗ ನಿರ್ಧಾರಗಳನ್ನ ತಗೊಳ್ಳೋದನ್ನ ಕಲಿಬೇಕು, ಅಲ್ವಾ? ನಾವು ಡಿಫ್ರೆಂಟ್ ಆಗಿ ಇನ್ಪುಟ್ ಹಾಕಿದ್ರೇನೆ ಡಿಫ್ರೆಂಟ್ ಔಟ್ಪುಟ್ ಸಿಗೋ ಅಂಥದ್ದು, ಅಲ್ವಾ? ಸೊ ಹಾಗಾಗಿ ಆ ಲಿಸ್ಟ್ ನಾವೇನ್ ಏನ್ ಮಾಡಿದೀವಿ, ನಾಟ್ ಟು ಡೂ ಲಿಸ್ಟ್, ನಾವೇನ್ ಕೆಲಸ ಮಾಡಬಾರ್ದು ಅನ್ನೋದನ್ನ ಲಿಸ್ಟ್ ಮಾಡಿದೀವಲ್ಲ, ಅದನ್ನ ಇದರೆಲ್ಲ ವ್ಯಾಪ್ತಿಗೆ ತಂದು ಅದನ್ನ ತೆಗಿಬೇಕು ಅಥವಾ ಕಡಿಮೆ ಮಾಡಬೇಕು. ಯಾಕಂದ್ರೆ ನಮ್ಮ ಸಮಯ ಈಗ ಬೇಕಾಗಿರೋದು ಎಲ್ಲಿಗೆ? ನಮ್ಮ ಸೆಲ್ಫ್ ಡೆವಲಪ್ಮೆಂಟ್ಗೆ, ನಮ್ಮ ಗುರಿಯನ್ನ ಸಾಧಿಸಲಿಕ್ಕೆ. ಅದು ಸಂಬಂಧ ಗಟ್ಟಿ ಮಾಡ್ಕೊಳ್ಳೋದಿರ್ಬೋದು, ಬಿಸ್ನೆಸ್ ಅಲ್ಲಿ ಉನ್ನತಿ ಸಾಧಿಸೋದಿರ್ಬೋದು, ಕೆಲಸದಲ್ಲಿ ಹೆಚ್ಚಿನ ಮಟ್ಟಕ್ಕೆ ಹಂತಕ್ಕೆ ಹೋಗೋದಿರ್ಬೋದು, ಅಥವಾ ನಮ್ಮ ಆರೋಗ್ಯನ ಉತ್ತಮ ಪಡಿಸ್ಕೊಳ್ಳೋಕೆ ಕೂಡ ಇರ್ಬೋದು. ಎಷ್ಟೋ ಜನ ನಾನು ನೋಡಿದೀನಿ, ಏನ್ರಿ ಆರೋಗ್ಯ, ಎಕ್ಸರ್ಸೈಸ್ ಮಾಡಿದ್ರ, ಯೋಗ ಮಾಡಾಯ್ತಾ, ಮೆಡಿಟೇಷನ್ ಆಯ್ತಾ, ಇವತ್ತು ಅಫರ್ಮೇಶನ್ ಮಾಡಿದ್ರು, ಇಲ್ಲ ಸರ್, ಅದೇನು ಸ್ವಲ್ಪ ಸಮಸ್ಯೆ ಆಗ್ಬಿಟ್ಟಿತ್ತು, ತುಂಬಾ ದೊಡ್ಡ ಸಮಸ್ಯೆ ಮನೆಯಲ್ಲಿ, ಅದನ್ನ ಬಗೆಹರಿಸ್ಬೇಕಾಗಿತ್ತು. ಯಾ ಇಲ್ಲ, ಆರೋಗ್ಯ ತುಂಬಾ ಕೆಟ್ಟೋಗಿತ್ತು, ರೆಸ್ಟ್ ತಗೊಂಡೆ, ದಟ್ ಈಸ್ ಫೈನ್, ತೀರಾ ಆಗದೇ ಇಲ್ಲ ಅಂದ್ರೆ ಓಕೆ. ಬಟ್ ವಾಟ್ ವಿ ಆರ್ ಡೂಯಿಂಗ್ ಹಿಯರ್, ಸಕ್ಸಸ್ ಪೀಪಲ್ ಏನ್ ಮಾಡ್ತಾರೆ? ಎಂತ ಆಡ್ಗಳಿದ್ರು, ಎಂತ ತೊಂದರೆ ಇದ್ರು ಅವರು ಆ ಒಂದು ಕೆಲಸನ ಪೂರ್ಣ ಪ್ರಮಾಣದಲ್ಲಿ ಮಾಡಿಲ್ಲ ಅಂದ್ರೂ ಸಣ್ಣ ಪ್ರಮಾಣದಲ್ಲಾದ್ರೂ ಮಾಡ್ತಾರೆ, ಡೈಲಿ ರಿಚುವಲ್ಸ್ನ. ಅದೇ ಡಿಫ್ರೆನ್ಸ್ ಸ್ನೇಹಿತರೆ. ನಾನು 1 ಅವರ್ ಮೆಡಿಟೇಷನ್ ಮಾಡಿಲ್ವಾ, 2 ನಿಮಿಷ ಮಾಡಿದೆ, ಮಾಡಿದೆ ಅನ್ನೋದು ಮುಖ್ಯ. ನಾನು 10 ಪೇಜ್ ಬರಲಿಲ್ಲ ಅಫರ್ಮೇಶನ್, ಒಂದು ಲೈನ್ ಬರದೆ. ಯಾ ಸರ್, ನೋ ಎಕ್ಸರ್ಸೈಸ್ ಮಾಡೋಕ್ಕಾಗಲಿಲ್ಲ, ಟೈಮ್ ಸಿಕ್ಕಿಲ್ಲ, ಕ್ವಿಕ್ ಆಗಿ ಒಂದು 5 ಬಸ್ಕಿ ಹೊಡೆದೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ವಿಜುವಲೈಸೇಷನ್ ಮಾಡೋಕ್ಕಾಗಿಲ್ಲ, ಆಯ್ತು ಕೆಲಸ ಮಾಡ್ಕೊಂಡೇ ನಾನು ವಿಜುವಲೈಸ್ ಮಾಡಿದೆ, ಮಲ್ಟಿ ಟಾಸ್ಕಿಂಗ್. ಅಫರ್ಮೇಶನ್ ಕೇಳಲಿಕ್ಕಾಗಲಿಲ್ಲ, ಇವತ್ತು ನಾನೇನು ರೆಕಾರ್ಡ್ ಮಾಡಿದ್ದೀನಿ ನನ್ನ ವಾಯ್ಸಿಂದ, ಓದಕ್ಕಾಗ್ಲಿಲ್ಲ, ಅಟ್ಲೀಸ್ಟ್ ಬೇರೆ ಮಲ್ಟಿ ಟಾಸ್ಕಿಂಗ್ ಮಾಡ್ಕೊಂಡು ಕೇಳಿದ್ನ, ವಾಕಿಂಗ್ ಮಾಡ್ಕೊಂಡ ಅಥವಾ ಬೇರೆ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡ ಕೇಳ್ಕೊಳ್ತಾ ಇದ್ದೀನಾ, ಅದು ಮುಖ್ಯ. ಯಾಕೆ ಇದೆಲ್ಲ ಮುಖ್ಯ? ಸಕ್ಸಸ್ ಪೀಪಲ್ ಯಾಕೆ ಅವರು ಸಕ್ಸಸ್ ಆಗ್ತಾರೆ ಅಂದ್ರೆ ಇದೇ ಒಂದು ಚಿಕ್ಕ ಚಿಕ್ಕ ಒಂದು ಡಿಫರೆನ್ಸ್ ಇಂದ. ಕಮ್ ವಾಟ್ ಮೇ, ಅವ್ರ ಕನ್ಸಿಸ್ಟೆನ್ಸಿ ಇರುತ್ತೆ. ಏನೇ ಆಗ್ಲಿ, ಏನೇ ಕಾರಣಗಳಿರಲಿ, ಯಾರಿಗೋ ಮನೇಲಿ ಆರೋಗ್ಯ ಸರಿ ಇಲ್ಲ, ಎಲ್ಲೋ ಊರಿಗೆ ಹೋಗ್ಬೇಕು, ಯಾ ಮತ್ತೆ ನನಗೆ ಏನೋ ಅಂತ ಮೂಡಿಲ್ಲ, ಮೈಕೈ ನೋವ್ತಾ ಇದೆ, ಎಲ್ಲ ನೆಪಗಳು, ಎಲ್ಲ ಕಾರಣಗಳು ಕೊಡ್ಬೋದು, ಆದ್ರೆ ಅವ್ರು ಕೊಡಲ್ಲ. ಹಾಗನ್ಬಿಟ್ಟು ಸ್ಟ್ರೈನ್ ಮಾಡ್ಕೊಳ್ಳಲ್ಲ, ಸಣ್ಣದಾಗೇನೋ ಮಾಡ್ತಾರೆ. ಯಾಕೆ ಮಾಡ್ಬೇಕು ಅಲ್ಲಿ? ಯಾಕೆ ಮಾಡ್ಬೇಕು? ನಮ್ಮ ಸುಪ್ತ ಮನಸ್ಸಿಗೆ ನಾವು ಸಂದೇಶ ಕೊಡ್ತಾ ಇದ್ದೀವಿ, ನೀನು ಆ ವ್ಯಕ್ತಿ ಅಲ್ಲ, ಈ ವ್ಯಕ್ತಿ, ಹೊಸ ವ್ಯಕ್ತಿ ಅಂತ. ನಿಮ್ಮ ವ್ಯಕ್ತಿತ್ವನ ಮರು ನಿರ್ಮಾಣ ಮಾಡ್ತಾ ಇದ್ದೀವಿ, ರೀವೈರಿಂಗ್ ಮಾಡ್ತಾ ಇದ್ದೀವಿ, ರೀಕಂಡೀಷನಿಂಗ್ ಮಾಡ್ತಾ ಇದ್ದೀವಿ. ಹಾಗಾಗಿ ಆತ್ಮವಿಶ್ವಾಸ ಅನ್ನೋದು ನಮಗೆ ಬೇಕೀಗ. ಮುಂಚೆ ಏನಿಲ್ಲ, ಅದೆಲ್ಲ ನಮಗೆ ಬೇಕು. ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ, ಉತ್ಸಾಹ, ಎನರ್ಜಿ, ಶಕ್ತಿ, ಧೈರ್ಯ, ನಮ್ಮ ಬಗ್ಗೆ ನಮಗೆ ಹಿರಿಮೆ, ಯಾ ಸೆಲ್ಫ್ ಲವ್ ಎಲ್ಲ ಬೇಕು. ಅದು ಹೇಗಾಗ್ಬಿಡುತ್ತೆ? ನಾನು ಸುಪ್ತ ಮನಸ್ಸಿಗೆ ಸಂದೇಶವನ್ನ ಪ್ರತಿದಿನ ಕೊಟ್ಟಾಗ ಮಾತ್ರ ಅದು ಅದನ್ನ ಹ್ಯಾಬಿಚುಯೇಟ್ ಮಾಡುವಂಥದ್ದು, ಅದನ್ನ ಅಭ್ಯಾಸವನ್ನಾಗಿ ರೂಪಿತ ಮಾಡುವಂಥದ್ದು. ಅದು ಅಭ್ಯಾಸ ಆಗ್ಬಿಟ್ರೆ ನಮಗೆಲ್ಲ ಬರಕ್ಕಾಗತ್ತೆ. ಆಟೋಮೆಟಿಕ್ ಆಗಿ ಅಚಿಂತೆ ಬರೋದು, ವರಿ ಮಾಡೋದು ಎಲ್ಲ ಹೋಗುತ್ತೆ, ಆತಂಕಕ್ಕೊಳಗಾಗೋದು. ಯಾವ ಕರ್ಟಿಸಾಲ್ ಲೆವೆಲ್ ನಮಗೆ ಕಡಿಮೆ ಆಗುತ್ತೋ, ಸ್ರಾವ ಆಗೋದು, ಆಟೋಮೆಟಿಕ್ ಆಗಿ ಆರೋಗ್ಯನೂ ಚೆನ್ನಾಗಾಗುತ್ತೆ, ಮೂಡ್ ಚೆನ್ನಾಗಾಗುತ್ತೆ. ಸಿ ಲಿಂಕ್ ಇದು. ಇದಾದ್ರೆ ಇದು ಮಾಡ್ತೀನಿ ಅಲ್ಲ, ಅದು ಸಾಮಾನ್ಯ ಜನರು ಮಾಡುವಂಥದ್ದು. ನಾನು ಇದನ್ನ ಮಾಡೋದ್ರ ಮೂಲಕ ಅದನ್ನ ಸಾಧಿಸ್ತೀನಿ. ಓಕೆ ಸ್ನೇಹಿತರೆ, ಸೊ ನಿಮ್ಮ ಸಮಯನ ತುಂಬಾ ತುಂಬಾ ಅಮೂಲ್ಯವಾದ ಸಮಯ, ದುಡ್ಡು, ನಾವು ಮಾತಾಡಿದ್ವಿ 1 ಅವರ್ ದುಡ್ಡು, ಅದು ಕೂಡ ನೀವು ಸಮಯವನ್ನ ಹಣದಲ್ಲಿ ಅಳಿಬೇಕಾಗತ್ತೆ. ನನ್ನ 1 ಅವರ್ ನಾಳೆ ಎಷ್ಟು ನಾನು ಗಳಿಸ್ಬೋದು ಇವತ್ತು ಹಾಕೋ ಎಫರ್ಟ್ ಇಂದ, ಅದನ್ನ ನಾವು ಈಗಲೇ ಊಹೆ ಮಾಡೋಕ್ಕಾಗಲ್ಲ, ಲೆಕ್ಕ ಮಾಡೋಕ್ಕಾಗಲ್ಲ. ಇಂಡೈರೆಕ್ಟ್ ಆಗಿ ನಮಗೆ ಸಹಾಯ ಮಾಡುತ್ತೆ. ನಾಳೆ ಏನೇನು ಬೆನಿಫಿಟ್, ಆರೋಗ್ಯದ ಬೆನಿಫಿಟ್ ಇರ್ಬೋದು, ಹಣ ಗಳಿಸೋದು ಬೆನಿಫಿಟ್ ಇರ್ಬೋದು, ಸೈಡ್ ಇನ್ಕಮ್ ಬರ್ಬೋದು, ಸಂಬಂಧ ಉತ್ತಮಗೊಳ್ಬೋದು. ಇವತ್ತು ನಾನೇನು ಪರಿಶ್ರಮ ಆಗ್ತೀನಿ ಅಂತ, ಸೊ ನಿಮ್ಮ ಸಮಯನ ಹುಷಾರಾಗಿ ಬೆಳೆಸಿ. ಒಂದು ಎಕ್ಸಾಂಪಲ್ ಇದೆ, ಸಿಲ್ವೆಸ್ಟರ್ ಸ್ಟಲೋನ್ಸ್ ರಾಕಿ ಬಿಗಿನಿಂಗ್ ಅಂತ. ನೀವು ಸಿಲ್ವೆಸ್ಟರ್ ಸ್ಟಲೋನ್ ಬಗ್ಗೆ ನೀವು ಕೇಳೇ ಇರ್ತೀರಾ, ಐ ಆಮ್ ಡ್ಯಾಮ್ ಶೂರ್ ಅಬೌಟ್ ಇಟ್. ರ್ಯಾಂಬೋ, ರಾಕಿ ಸಿನಿಮಾಗಳು ಆಗ ನಮ್ಮ ಕಾಲದಲ್ಲಿ ಅಲ್ವಾ, ಎಷ್ಟು ಅದ್ಭುತವಾಗಿ ಆ, ಇರುವಂತಹ ಒಂದು ಸ್ಕ್ರೀನ್ ಪ್ಲೇ, ಆ ಒಂದು ದೃಶ್ಯಗಳು, ಆ ಒಂದು ಸ್ಟೋರಿ ಎಲ್ಲ ಆ, ಎಷ್ಟು ಚೆನ್ನಾಗಿತ್ತು ಆಗ. ಅದೆಲ್ಲ ತುಂಬಾ ಸೂಪರ್ ಡೂಪರ್ ಹಿಟ್ ಅಲ್ವಾ. ಅವ್ರೇನ್ ಮಾಡ್ತಾರೆ, ಅವ್ರು ಮೊಟ್ಟ ಮೊದಲಿಗೆ ಸಿನಿಮಾ ಮಾಡುವಾಗ, ಅವ್ರು ಸಿನಿಮಾ ಮಾಡಬೇಕು ಅಂದಾಗ ಸ್ಕ್ರೀನ್ ಪ್ಲೇ ಕೂಡ ಅವರೇ ಮಾಡ್ತಾರೆ.
ಬಟ್ ಅವ್ರಿಗೆ ಒಂದು ಆಸೆ ನಾನೇ ಹೀರೋ ಆಗಬೇಕು ಅಂತ. ಬಟ್ ಇವರಿಬ್ರು ಹೊಸಬ್ರು, ಸ್ಕ್ರೀನ್ ಪ್ಲೇ ಮಾಡ್ತಾರೆ, ಹಲವಾರು ಪ್ರೊಡ್ಯೂಸರ್ಸ್ ಜೊತೆ ಹೋಗ್ತಾರೆ, ಅವರೆಲ್ಲ ನೋಡ್ತಾರೆ, ಓಕೆ ಚೆನ್ನಾಗಿದೆ, ಒಳ್ಳೆ ದುಡ್ಡು ಕೊಡ್ತೀನಿ ಕೈ ತುಂಬ, ಈ ಸ್ಕ್ರೀನ್ ಪ್ಲೇ ನಮಗೆ ಕೊಡು. ಇದನ್ನು ನಾವು ಬೇರೆ ಹೀರೋ, ಅವಾಗ ಆ ಕಾಂಟೆಂಪ್ರರಿ ಹೀರೋ, ಆ ಕಾಲದಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ನಟರು ಇರುತ್ತೆ, ಅವ್ರ ಕೈಯಲ್ಲಿ ಮಾಡಿಸೋದು ಒಂದು ರೂಢಿ ಅಲ್ವಾ. ಯಾರು ಚೆನ್ನಾಗಿ, ಯಾರಿಗೆ ಜನ ನೋಡ್ತಾ ಇರ್ತಾರೆ, ಯಾರನ್ನ, ಯಾರಿಗೆ ಹೆಚ್ಚು ಅಭಿಮಾನಿಗಳಿರ್ತಾರೆ, ಯಾರ ಸಿನಿಮಾ ಚೆನ್ನಾಗಿ ಓಡ್ತಾ ಇರುತ್ತೆ, ಗೆಲ್ಲೋಕಿದ್ರೆ ಅಂತ ಹೀರೋಗಳನ್ನ ಹಾಕೋದು ಒಂದು ರೂಢಿ ಆಗ್ಲಿಂದನು. ಅದು ಹಾಲಿವುಡ್ಗೂ ಹೊರತಲ್ಲ. ಹಾಗಾಗಿ ಅವ್ರು ಹೇಳ್ತಾರೆ, ಆ ಸಮಕಾಲೀನ ಹೀರೋಗಳ ಕೈಲಿ ಇದನ್ನು ಮಾಡಿಸ್ತೀವಿ. ಇವ್ರು ಹೇಳ್ತಾರೆ, ನೋನು ನಾನೇ ಮಾಡ್ಬೇಕು. 10-15 ಜನ ಹತ್ರ ಹೋಗ್ತಾರೆ, ಯಾರು ಒಪ್ಪೋದಿಲ್ಲ. ಯಾ ಪ್ರಯತ್ನ ಬೀಳೋದಿಲ್ಲ ಇವರು, ಆ ಸಮಯನ ಅದಕ್ಕೆ ಹಾಕ್ತಾರೆ. ಅಂದ್ರೆ ಅವ್ರ ದುಡ್ಡು ಬೇಕಾದ್ರೆ ಸಿಕ್ಬಿಡುತ್ತೆ, ನಾವು ಕೊಟ್ರೆ, ಕಷ್ಟದಲ್ಲಿದ್ದಾರೆ, ದಟ್ ಈಸ್ ಗುಡ್. ಹಂಗೆ ಅನ್ಕೊಂಡಿದ್ದನ್ನು ಸಾಧಿಸ್ಬಿಟ್ಟೆ ಅಂದ್ರೆ, ನನಗೆ ಸಿಕ್ಬಿಡ್ತು ದುಡ್ಡು, ನಾನಿಷ್ಟು ಪರಿಶ್ರಮ ಪಟ್ಟಿದ್ದನ್ನೆಲ್ಲ ಮಾಡಿದ್ದೀನಿ, ಅದಕ್ಕೆ ಪ್ರತಿಫಲ ನನಗೆ ಸಿಕ್ತು, ದಟ್ ಈಸ್ ಗುಡ್. ಬಟ್ ಅವ್ರು ಏನ್ ಮಾಡ್ತಾ ಇದ್ದಾರೆ, ಶ್ರೇಷ್ಠತೆ ಕಡೆ ನೋಡ್ತಾ ಇದ್ದಾರೆ. ಏನು ಶ್ರೇಷ್ಠತೆ ಅಂದ್ರೆ, ನಾನೇ ಹೀರೋ ಆಗ್ಬೇಕು, ನನ್ನ ಕನಸು, ನನ್ನ ಡ್ರೀಮ್, ನನ್ನ ಗುರಿ, ಅದನ್ನು ನಾನು ಸಾಧಿಸ್ಬೇಕು ಅಂತ ಆ ಛಲನ ಇಟ್ಕೊಂಡು, ಹಠಾನ ಇಟ್ಕೊಂಡು ಮುಂದುವರಿತಾರೆ. ಆಗೇನಾಗುತ್ತೆ, ಒಬ್ರು ಪ್ರೊಡ್ಯೂಸ್ ಮಾಡಕ್ ಮುಂದೆ ಬರ್ತಾರೆ, $1 ಮಿಲಿಯನ್, $1 ಮಿಲಿಯನ್ ಸ್ಪೆಂಡ್ ಮಾಡಿ ಆ ಮೂವಿನ ತೆಗಿತಾರೆ. ಅದು $225 ಮಿಲಿಯನ್ ರೆವಿನ್ಯೂನ ಅರ್ನ್ ಮಾಡುತ್ತೆ, ಗಳಿಕೆ ಮಾಡುತ್ತೆ. ಅಮೆರಿಕದಲ್ಲಿ ಮಾತ್ರ ಈ ಪ್ರಪಂಚಾದ್ಯಂತ $2 ಬಿಲಿಯನ್ ದುಡ್ಡನ್ನ ಗಳಿಸಿಬಿಡುತ್ತೆ. ಅದ್ರ ಜೊತೆಗೆ ಅವ್ರಿಗೆ ಆಸ್ಕರ್ ಅವಾರ್ಡ್ಗೆ ನಾಮಿನೇಟ್ ಆಗುತ್ತೆ, ಬೆಸ್ಟ್ ಡೈರೆಕ್ಟ್ರು, ಅದಕ್ಕೆಲ್ಲ ಅವ್ರಿಗೆ ಆ ವಿಭಾಗದಲ್ಲಿ ಪ್ರಶಸ್ತಿ ಕೂಡ ಸಿಗುತ್ತೆ. ನೋಡಿ, ಅದು ಶ್ರೇಷ್ಠತೆ. ಅವ್ರು ಗುಡ್ಗೆ ಆಯ್ತು, ನಾನು ತಗೊಂಡು ಸ್ಕ್ರಿಪ್ಟ್ ಕೊಟ್ಟೆ, ದುಡ್ಡು ಕೊಟ್ರು, ನನಗೆ ಬೇಕಾಗಿರೋ ಸಿಕ್ತಪ್ಪ ದುಡ್ಡು, ಇಷ್ಟು ವರ್ಷ ನಾನು ಹಪ್ಪಿಸ್ತಾ ಇದ್ದೆ, ಪರಿತಪಿಸ್ತಾ ಇದ್ದೆ, ಅದು ಸಿಕ್ಬಿಡ್ತು, ನಾನು ಸಮಾಧಾನವಾಗಿರೋಣ ಅಂತ ಹೇಳಿರ್ಬೋದಿತ್ತು. ಬಟ್ ಹಿ ಡಿಡ್ ನಾಟ್ ಆಪ್ಟ್ ಫಾರ್ ದ್ಯಾಟ್. ಹಿ ವಾಂಟೆಡ್ ಟು ಡೂ ಸಮಥಿಂಗ್ ಡಿಫ್ರೆಂಟ್, ಸಮಥಿಂಗ್ ಬಿಗ್, ಆ್ಯಂಡ್ ಹಿ ವಾಸ್ ಏಬಲ್ ಟು ಡೂ ಇಟ್. ಕಾರಣ ಅವರ ಒಂದು ಬದ್ಧತೆ, ಯಾ ಅವರ ಒಂದು ಫೋಕಸ್, ಅವರಿರೋ ಒಂದು ಮನೋಭಾವ, ನಾನು ಗುಡ್ ಅಲ್ಲ, ನಾನು ಶ್ರೇಷ್ಠ. ಸೊ ಆ ಮನೋಭಾವನ ನಾವೆಲ್ಲ ಬೆಳೆಸ್ಕೋಬೇಕು ಸ್ನೇಹಿತರೆ. ಓಕೆ, ಹೇಗ್ ಮಾಡೋದು ಇದನ್ನ, ಹೇಗ್ ಮಾಡೋದು? ಹೌ ಕ್ಯಾನ್ ಯು ಡಿಟರ್ಮಿನ್ ವಾಟ್ ಈಸ್ ಟ್ರೂಲಿ ಗ್ರೇಟ್, ಸೊ ಯು ಕ್ಯಾನ್ ಸೇ ನೋ ಟು ವಾಟ್ ಈಸ್ ಮೇರ್ಲಿ ಗುಡ್? ಹೇಗೆ ನಾವು ನಿರ್ಧಾರ ಮಾಡೋದು ಗೊತ್ತಾಗ್ತಾ ಇಲ್ವಲ್ಲ ನನಗೆ, ಯಾವ್ದು ಗುಡ್ಡು ಯಾವ್ದು ಗ್ರೇಟು. ನನ್ನ ಸದ್ಯದ ಪರಿಸ್ಥಿತಿಗೆ ಇಷ್ಟು ಮಾಡಿದ್ರೆ ಸಾಕಪ್ಪ ನಾನು ಅಂತ ಅನ್ನಿಸ್ತಾ ಇದೆ. ಇಷ್ಟು ಸಾಲದ ಸುಳಿಯಿಂದ ಈಚೆ ಬಂದ್ರೆ ಸಾಕು, ಆ ಸಾಲ ತೀರಿಸ್ಬಿಟ್ರೆ ಸಾಕು ನನಗೆ, ಎಸ್ ದಟ್ ಈಸ್ ಗುಡ್. ಬಟ್ ಆ ಸಾಲ ತೀರಿಸಿ ಇನ್ನೊಂದಷ್ಟು ಜನಕ್ಕೆ ಸಾಲ ಕೊಡೋದು ಶ್ರೇಷ್ಠತೆ. ಕ್ಲಿಯರ್? ಸಾಲ ಬಂದ್ರೆ ಸಾಕು ನನಗೆ, ನಾನು ಸಾಲ ನನಗೆ ಕೊಟ್ಟಿರೋದು ವಾಪಸ್ ಬರ್ತಾ ಇಲ್ಲ, ನನಗೆ ಅಸಲು ಬಂದ್ರೆ ಸಾಕು, ಯಾ ಗುಡ್. ಬಟ್ ಆ ಸಾಲದ ಜೊತೆಗೆ ಇಂಟ್ರೆಸ್ಟ್ ಕೂಡ ಬಂದ್ರೆ, ಅದನ್ನ ಬೇಗ ಬಂದ್ರೆ, ಅದಕ್ಕೆ ಬೇಕಾದ ತಂತ್ರಗಳನ್ನ ಫೋಕಸ್ ಆಗಿ ಮಾಡಿದ್ರೆ ಅದು ಶ್ರೇಷ್ಠತೆ. ಸರ್, ಕೆಲಸದಲ್ಲಿ ಬರೀ ಶಬಾಷ್ ಅಲ್ಲ, ಒಂದು ಪ್ರಮೋಷನ್ ಅಲ್ಲ, 2 ಪ್ರಮೋಷನ್ ಬೇಕು, ಅದು ಶ್ರೇಷ್ಠತೆ. ನಾನು ಕೋಚ್ ಆಗ್ಬೇಕು, ಕೌನ್ಸಿಲರ್ ಆಗ್ಬೇಕು, 4 ಜನಕ್ಕೆ ಸಹಾಯ ಮಾಡಬೇಕು, ಮಾಡಿದೆ ಅಲ್ಲ, ನಂತರನೇ 4 ಜನ ಕೋಚ್ನ ನಿರ್ಮಾಣ ಮಾಡಿದೆ, ಸೃಷ್ಟಿಸಿದೆ, ಕ್ರಿಯೇಟ್ ಮಾಡಿದೆ, ಅವರು 400 ಜನಕ್ಕೆ ಸಹಾಯ ಮಾಡಿ, 1000 ಜನಕ್ಕೆ ಸಹಾಯ ಮಾಡಿ, ಅದು ಶ್ರೇಷ್ಠತೆ. ನನ್ನಿಂದ ಜ್ಞಾನ ಮಾತ್ರ ಅಲ್ಲ ಜನಕ್ಕೆ ಹೋಗೋದು, ನಾನು ಬೇರೆಯವ್ರನ್ನು ಕೂಡ ಸಬಲೀಕರಣಗೊಳಿಸಿ ಅವರನ್ನು ಕೂಡ ಒಬ್ಬ ಕೋಚ್ ಅನ್ನಾಗಿ, ಸಕ್ಸಸ್ಫುಲ್ ಪೀಪಲ್ ಅನ್ನಾಗಿ ಮಾಡ್ತಿದ್ದೀನಲ್ಲ, ಅವರು ಅದರಿಂದ 1000 ಜನಕ್ಕೆ ಸಹಾಯ ಮಾಡ್ತಾರೆ, ಅದು ಶ್ರೇಷ್ಠತೆ ಅಲ್ವಾ? ಸೊ ಒಳ್ಳೆಯ ತಂದೆ, ಒಳ್ಳೆಯ ತಾಯಿ ಅಲ್ಲ, ಮಕ್ಕಳು ಬರೀ ತಂದೆ ತಾಯಿ ಯಾರಿಷ್ಟ ಮಗು, ಹಾ ತಾಯಿ, ಯಾ ಯಾರಿಷ್ಟ ತಂದೆ, ಯಾರಿಷ್ಟ ಇಬ್ಬರಲ್ಲಿ ಹೇಳು ಅಂತ ಮಕ್ಕಳಿಗೆ ಕನ್ಫ್ಯೂಷನ್ ಮಾಡಿ ನಿಲ್ಲಿಸ್ಬಿಡೋದು ಅಕ್ಲಾಗಡೆ. ಎಷ್ಟೊಂದು ಮನೇಲಿ ಈ ತರ ಮಾಡ್ತಾರೆ. ಪಾಪ ಆ ಮಗುಗೆ ಬಿಕ ಬಿಕ ನೋಡ್ತಾ ಇರ್ತದೆ, ಯಾರ್ದು ಹೇಳೋದು ಅಂತೇಳಿ. ಕೆಲವು ಚಿಕ್ಕ ಮುಗ್ಧ ಮಕ್ಕಳುಗಳು ಎಲ್ಲ ಹೇಳ್ಬಿಡುತ್ತೆ. ಮೊನ್ನೆ ಯಾವ್ದೋ ಒಂದು ವಿಡಿಯೋ ನೋಡ್ತೆ, ಆ ಊಟ ಯಾರು ಕೊಡೋದು, ತಾಯಿ. ಬಟ್ಟೆ ರೆಡಿ ಮಾಡ್ಸೋದಾರೆ ಶಾಲೆಗೆ, ಅಮ್ಮ. ಓಕೆ, ನಿನ್ ಜೊತೆ ಆಟ ಆಡೋದು ಅಮ್ಮ, ನಿನ್ ಮುದ್ದು ಮಾಡೋದು ಅಮ್ಮ, ನೀನು ಶಾಲೆಯಿಂದ ಕರ್ಕೊಂಬರೋದು ಅಮ್ಮ, ನೀನ್ ಚಾಕ್ಲೇಟ್ ಕೊಡ್ಸೋದು ಅಮ್ಮ. ಓಕೆ, ನಿನ್ಗೆ ಯಾರು ಇಷ್ಟ, ಅಪ್ಪ. ಮುಗ್ಧ ಆಗಿರೋದು, ತುಂಬಾ ಅದ್ಭುತವಾಗಿತ್ತು ಅದೊಂಥರ.
ಬಟ್ ಸ್ವಲ್ಪ ಮೆಚೂರ್ಡ್ ಆಗಿರೋರು ಆ ಥರ ಹೇಳಲ್ಲ, ಅವ್ರಿಗೆ ಒಂಥರ ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡ್ಬೇಕಾಗುತ್ತೆ, ಇವ್ರಿಗಂದ್ರೆ ಇವ್ರು ಬೇಜಾರಾಗಿಬಿಡುತ್ತೆ. ಆ ಥರ ಪರಿಸ್ಥಿತಿ ತರೋದಲ್ಲ. ಓಕೆ, ಜೋಕ್ಸ್ ಅಪಾರ್ಟ್, ಆ ಥರ ಪರಿಸ್ಥಿತಿ ತರಲ್ಲ. ಯಾವುದೇ ಕ್ಷಣದಲ್ಲೂ ಮಕ್ಕಳು ಅಪ್ಪ ಅಮ್ಮನ ಗೌರವದಿಂದ ಮೌಲ್ಯಯುತವಾಗಿ ಅಟ್ಯಾಚ್ಮೆಂಟ್ ಆಗಬೇಕು ಅನ್ನೋದಲ್ಲ, ನಾನು ಬಿಟ್ಟು ಬೇರೆ ಹೋಗಿ ಯಾರನ್ನು ಪ್ರೀತಿಸಬಾರ್ದು, ಅದಲ್ಲ ಶ್ರೇಷ್ಠತೆ ಅಂದರೆ. ಅವರಿಗೆ ಪ್ರಪಂಚದಲ್ಲಿ ಐಡಿಯಲ್ ಆಗಿರುವಂಥ ಅಪ್ಪ ಅಮ್ಮ ಇವರೇ ಅಂತ ಅನಿಸ್ಬೇಕು. ಆ ರೀತಿ ಅವರ ಒಂದು ವಾತಾವರಣ ನಾವು ನಿರ್ಮಾಣ ಮಾಡಬೇಕಾಗತ್ತೆ. ಬರೀ ಚಾಕ್ಲೇಟು ಕೊಡೋದ್ರಿಂದ, ತುಂಬ ಪ್ರೀತಿ ಮಾಡೋದ್ರಿಂದ ಅಲ್ಲ ಅದು ಬರೋದು. ನಮ್ಮ ಮೌಲ್ಯಗಳನ್ನು ತೋರಿಸೋದ್ರಿಂದ, ಅವರಿಂದ ಕಲಿಸೋದ್ರಿಂದ, ಅದುವೇ ಅವರ ಜೀವನವನ್ನು ಮುನ್ನಡೆಸುವಂಥದ್ದು, ಅವರನ್ನು ಒಳ್ಳೆ ವ್ಯಕ್ತಿಯನ್ನಾಗಿ ರೂಪಿಸುವಂಥದ್ದು, ಯಶಸ್ವಿ ವ್ಯಕ್ತಿಯನ್ನಾಗಿ ಈಗಿಂದನೇ ಅವ್ರನ್ನ ನಾವು ನಿರ್ಮಿಸಬಹುದು ಅಲ್ವಾ? ಅದು ಶ್ರೇಷ್ಠತೆ. ಆ ದೊಡ್ಡ ಗುರಿ ಕಡೆ ಗಮನ ಇದ್ರೆ ಶ್ರೇಷ್ಠತೆ. ತಾತ್ಕಾಲಿಕ ಇವತ್ತು ಊಟ ತಿನ್ಬಿಡ್ಲಪ್ಪ, ತಗೋ ಮೊಬೈಲ್ ನೋಡು, ತಗೋ ತಿನ್ಬಿಡು, ಸದ್ಯ ಇವತ್ತಿಗಾಯ್ತು ಮುಗೀತು, ಶಾಲೆಗೆ ಹೋಗ್ಬಿಡು, ನಾಳೆ ನಿಂಗೆ ಚಾಕ್ಲೇಟ್ ಕೊಡ್ತೀನಿ, ಸದ್ಯದ ರಿಕ್ವೈರ್ಮೆಂಟ್ ಅಲ್ಲ. ಅಲ್ಲ, ಮುಂದೆ ಅವರೇ ಸಬಲೀಕರಣ ಮಾಡಿ ಇಷ್ಟಪಟ್ಟು ಶಾಲೆಗೆ ಹೋಗೋದು ಹೇಗೆ, ಯಾ ಗುರು ಹಿರೇಂದ್ರ ಹೇಗೆ ಗೌರವಿಸೋದು, ಹಾಯ್ ಹೇಳು ಹಾಯ್ ಹೇಳು, ಬಂದಿದ್ದಾರೆ ಯಾರೋ ಮನೆಗೆ, ಒಳಗಡೆ ಕೂತ್ಕೊಂಡು ನಮಸ್ಕಾರ ಮಾಡು ಕಾಲಿಗೆ, ಅಲ್ಲ ಬಂದ್ಬಿಡ್ಬೇಕಾದೆ, ಅವ್ರಿಗೆ ಅನಿಸ್ಬೇಕು. ಈ ತರ ಒಂದು ಪರಿಸ್ಥಿತಿನ ನಿರ್ಮಾಣ ಮಾಡುವಂಥದ್ದು ಶ್ರೇಷ್ಠತೆ. ಸೊ ಏನ್ ಮಾಡ್ಬೋದು ನೀವು? ಸ್ಟಾರ್ಟ್ ಬೈ ಲಿಸ್ಟಿಂಗ್ ಯುವರ್ ಅಪರ್ಚುನಿಟೀಸ್. ನೀವೇನ್ ಮಾಡ್ತಾ ಇದ್ದೀರಾ ಈಗ? ಒಂದು ಗುರಿ ಕಡೆ ಇದ್ದೀರಾ, ಅದರಲ್ಲಿ ಒಂದು ಕಡೆ ಗುಡ್, ಇದನ್ನು ಮಾಡಿದ್ರೆ ನನಗೆ ಸಾಕು, ಅಚೀವ್ ಮಾಡಿದ್ರೆ ಅಂತ ಬರೀಬೇಕು. ಇನ್ನೊಂದು ಕಡೆ ಗ್ರೇಟ್, ಅದನ್ನ ಹೆಚ್ಚಿನ ಮಟ್ಟಕ್ಕೆ ತಗೊಂಡೋದ್ರೆ ನಾನೇನು ಯಾವ ವಿಚಾರಗಳು ಮಾಡ್ಬೋದು ಅನ್ನೋದನ್ನ ಲಿಸ್ಟ್ ಔಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾವೀಗ ಮಾತಾಡಿದ್ವಲ್ಲ, ಆಫೀಸಲ್ಲಿ ನನಗೆ 10% ಇನ್ಕ್ರಿಮೆಂಟ್ ಸಿಕ್ಕಿದ್ರೆ ಗುಡ್, 40% ಇಸ್ ಗ್ರೇಟ್ ಅಲ್ವಾ? ಮನೆಯಲ್ಲಿ ಒಂದ್ಸರಿ ಫ್ಯಾಮಿಲಿ ಟೈಮ್ ಮಾಡಿದ್ರೆ ಗುಡ್, ಪ್ರತಿದಿನ ಇದ್ರೆ ಕಮ್ ವಾಟ್ ಮೇ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ನಾನು ಫ್ಯಾಮಿಲಿ ಜೊತೆ ಇರ್ತೀನಿ, ಅದು ಗ್ರೇಟ್. ಅದು ನೀಡುವಂತಹ ಓವರ್ ಎ ಪೀರಿಯಡ್ ಆಫ್ ಟೈಮ್ ಲಾಭಗಳು ಬೇರೆನೇ ಇರುತ್ತೆ, ಬೇರೆನೇ ಇರುತ್ತೆ. ಅದನ್ನೆಲ್ಲ ನಾವು ಆ, ಪದಗಳಲ್ಲಿ ಬರೆಯೋಕ್ಕಾಗಲ್ಲ. ಇಂಡೈರೆಕ್ಟ್ ಆಗಿ ಅದು ಅದಕ್ಕೆ ಆದಂತಹ ಪರಿಣಾಮಗಳಿರುತ್ತೆ, ಮತ್ತು ಅದು ಪಾಸಿಟಿವ್ ಆಗಿರುತ್ತೆ ಆ ರೀತಿ. ಸೊ ಈ ಜಸ್ಟ್ ಲಿಸ್ಟ್ ಇಟ್ ಆಫ್, ಲಿಸ್ಟ್ ಇಟ್ ಆಫ್. ಓಕೆ, ಆಮೇಲೆ ಗುಡ್ಡು ಈ ಕಡೆ ಬರೀರಿ. ಇದನ್ನ ಗ್ರೇಟ್ ಮಾಡಿದ್ರೆ ಹೇಗೆ, ಯಾವ ಯಾವುದು ಅಂತ ಲಿಸ್ಟ್ ಮಾಡ್ಬೇಕು ಫಸ್ಟ್. ನಂತರ ಇಫ್ ಯು ವಾಂಟ್ ಟು ಟೇಕ್ ಅಡ್ವೈಸ್ ಆಫ್ ಅದರ್ಸ್, ಅಡ್ವೈಸ್ ಎಕ್ಸ್ಪರ್ಟ್ಸ್ ಹತ್ರ ಹೋಗಿ, ಸರ್ ನೀವು ಹೇಗೆ ಈ ಲೆವೆಲ್ ಬಂದ್ರಿ, ನಿಮ್ಮನ್ನ ನೋಡಿದ್ರೆ 5 ವರ್ಷದಿಂದ ಈ ತರ ಇದ್ರಿ, ಇನ್ನೇನು ಡೈವರ್ಸ್ ಆಗೋತಾ ಇತ್ತು, ಯಾಕೆ ಒಂದಾಗ್ಬಿಟ್ರಿ, ಸರ್ ಇನ್ನೇನು ನಿಮ್ ಬಿಸ್ನೆಸ್ ಬಿದೋಗೋ ತರ ಇತ್ತು, ಮುಳುಗೋಗ್ತಾ ಇದ್ರಿ, ಹೆಂಗೆ ನೀವು ಫೀನಿಕ್ಸ್ ತರ ಮೇಲ್ ಬಂದ್ರಿ, ಮೊನ್ನೆ ಮೊನ್ನೆ ನೀವು ಒಂದು 5 ಕೋಟಿ ಬಿಸ್ನೆಸ್ ಮಾಡ್ತಾರೆ, ಈಗ 20 ಕೋಟಿ ಮಾಡ್ತಿದ್ರೆ ಹೇಗೆ, ಯಾ ಆಫೀಸಲ್ಲಿ ಪರ್ಫಾರ್ಮೆನ್ಸೇ ಇಲ್ದಿರೋ ವ್ಯಕ್ತಿ ಇವತ್ತು ಹೇಗೆ ಹೈ ಪರ್ಫಾರ್ಮರ್ ಆಗಿದ್ದಾನೆ, ಮೊನ್ನೆ ವೆಯ್ಟ್ ಲಾಸ್ ಇಷ್ಟಪ್ಪ ಇದ್ರೆ ಇವಾಗ ನೋಡ್ರೆ ಕಮ್ಮಿ ಆಗ್ಬಿಟ್ಟಿದ್ದೀರಾ, ಹೇಗೆ ಬಿ ಪಿ ಹೋಗೇ ಬಿಟ್ಟಿದೆ, ಶುಗರ್ ಹೋಗ್ಬಿಟ್ಟಿದೆ, ಹೇಗೆ ಸಾಧ್ಯ, ಸ್ವಲ್ಪ ಹೇಳಿ. ಎಕ್ಸ್ಪರ್ಟ್ಸ್ನ ಕನ್ಸಲ್ಟ್ ಮಾಡ್ಬೇಕು ನಾವು. ಯಾಕೆ ಅಂದ್ರೆ ಅವರು ಆಲ್ರೆಡಿ ಶ್ರಮ ಪರಿಶ್ರಮ ಸಮಯ ಎಲ್ಲ ಕೊಟ್ಟು ಆಲ್ರೆಡಿ ರಿಸಲ್ಟ್ನ ಪಡ್ಕೊಂಡಿರ್ತಾರೆ. ಅವರಿಂದ ವಿಚಾರಗಳನ್ನ ನಾವು ತಗೊಂಡಾಗ, ಆ ಜ್ಞಾನವನ್ನು ತಗೊಂಡ್ಕೊಂಡಾಗ, ಯಾ ನಮಗೆ ಅಷ್ಟೇ ಪ್ರಮಾಣದ ಸಮಯ ಪರಿಶ್ರಮ ಎಲ್ಲ ಹಾಕೋದು ತಪ್ಪತ್ತೆ. ಕಾಪಿ ಪೇಸ್ಟ್ ಅಷ್ಟೇ, ಅವ್ರ ಸಕ್ಸಸ್ ಪ್ರಿನ್ಸಿಪಲ್ಸ್ನ ನಾವು ಅಳವಡಿಸ್ಕೊಂಡು ಹೋಗ್ತಾ ಇರೋದಷ್ಟೇ. ಇವತ್ತಿಗೂ ಅಷ್ಟೇ. ಇವಾಗ ನಾವೇನ್ ಮಾಡ್ತಾ ಇದೀವಿ, ಈಗ ಜಾಕ್ ಕ್ಯಾನ್ಫೀಲ್ಡ್ ಅವರು ಲಕ್ಷಾಂತರ ಜನರಿಗೆ ಟೀಚ್ ಮಾಡಿರೋದು, ಮತ್ತೆ ಅದರಿಂದ ಬಂದಿರೋ ಫಲಿತಾಂಶಗಳ ಆಧಾರದ ಮೇಲೆ ಬರೆದಿರೋ ಪುಸ್ತಕವನ್ನ ನಾವು ಅದರ ತತ್ವಗಳನ್ನ ಕಲಿತಾ ಇದೀವಿ ಅಲ್ವಾ? ಆ ರೀತಿ ಇನ್ನು ನಾವೇ ಅದನ್ನೆಲ್ಲ ಮಾಡ್ಬೇಕು ಅಂದ್ರೆ ಎಷ್ಟೊತ್ತಾಗತ್ತೆ? ಜಸ್ಟ್ ಲೈಕ್ ಇವಾಗ ರಾಮಾಯಣ ಮಹಾಭಾರತ ಇರೋದೇ ಅದಕ್ಕಲ್ವಾ? ಅವರು ಮಾಡಿರುವಂತಹ ತಪ್ಪುಗಳು ನಾವು ಮಾಡಬಾರ್ದು ಅಲ್ವಾ? ಅದನ್ನ ಕಲಿಕೆಯನ್ನ ತೆಗೆದುಕೊಂಡು ಅದು ಒಂದು ಪುಸ್ತಕದ ವಿಚಾರಗಳು ತಿಳ್ಕೊಂಡು ಅದನ್ನ ಅಳವಡಿಸ್ಕೊಂಡ್ರೆ, ನಾವು ನಮ್ಮ ಸಮಯನ ಅದ್ರಲ್ಲಿ ಹಾಳು ಮಾಡದೆ, ಆ ತಪ್ಪುಗಳನ್ನ ಮತ್ತೆ ಪುನರಾವರ್ತನೆ ಮಾಡದೆ ಹೆಚ್ಚಿನ ಮಟ್ಟಕ್ಕೆ ಬೇಗ ಹೋಗ್ಬೋದು ಅನ್ನೋದು ಇದರ ಒಂದು ಭಾವಾರ್ಥ. ಸೊ ಟೇಕ್ ಎಕ್ಸ್ಪರ್ಟ್ಸ್ ಅಡ್ವೈಸ್, ಅದು ಕೋಚ್ ಇರ್ಬೋದು, ಮೆಂಟರ್ ಇರ್ಬೋದು, ಅವರು ಟ್ರೈನರ್ ಇರ್ಬೋದು, ಗುರುಗಳಿರ್ಬೋದು, ಹೂ ಎವರ್ ಇಟ್ ಈಸ್, ಟೇಕ್ ದೇರ್ ಹೆಲ್ಪ್. ಆಮೇಲೆ ಟೆಸ್ಟ್ ದ ವಾಟರ್ಸ್, ವಾಟರ್ನ ಟೆಸ್ಟ್ ಮಾಡಿ, ನೀರನ್ನ ಟೆಸ್ಟ್ ಮಾಡೋದು ಅಂತ ಏನಂಗಂದ್ರೆ, ನೀರನ್ನ ಟೆಸ್ಟ್ ಮಾಡೋದು ಅಂದ್ರೆ ಆ ನೀರು ಕುಡಿಯಲು ಯೋಗ್ಯವಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತೀವಲ್ಲ, ಅದಕ್ಕೆ ಮುಂಚೆ ಸ್ವಲ್ಪ ಕುಡಿದ್ಬಿಟ್ಟು, ಅಥವಾ ಏನೋ ನಮ್ಮ ಕುದುರೆ ಕುಡಿಸಿ ಏನೋ ಒಂದು ಟೆಸ್ಟ್ ಮಾಡ್ತೀವಲ್ಲ, ಅದಾದ ನಂತರ ನಾವು ಕುಡಿಯಲು ಯೋಗ್ಯವಾಗಿದ್ರೆ ಮಾತ್ರ ನಾವು ಕುಡಿತೀವಿ ಅಲ್ವಾ? ಈಗೆಲ್ಲ RO ವಾಟರ್ ಫಿಲ್ಟರ್ ಅದೆಲ್ಲ ಬಂದಿದೆ, ಬಟ್ ಸ್ಟಿಲ್ ಅದು ಕೂಡ ಕುಡಿಯಲು ಯೋಗ್ಯವಾಗಿದೆ ಅಂತ ನಾವು ಚೆಕ್ ಮಾಡ್ತಾರೆ ಅವರು.
ಅದನ್ನು ಮಾಡಬೇಕು. ಮೀನಿಂಗ್ ಸಣ್ಣದಾಗಿ ಸಣ್ಣದಾಗಿ ಈ ಕೆಲಸ ಈ ವರ್ಕ್ ಆಗ್ತಿದೆ ನನಗೆ, ಈ ಹೊಸ ವಿಚಾರ ನಾನು ಮಾಡ್ತಾರೆ, ಗುಡ್ಡಿಂದ ಶ್ರೇಷ್ಠತೆ ಕಡೆ ಹೋಗ್ತಾ ಇದ್ದೀನಲ್ಲ, ಒಂದು ಚಿಕ್ಕ ಮಟ್ಟದಲ್ಲಿ ಏನಾದ್ರು ಮಾಡೋಣ. ಇನ್ವೆಸ್ಟ್ ಮಾಡಬೇಕು, ಸ್ಟಾಕ್ ಮಾಡಬೇಕು, ಜಾಸ್ತಿ ಪ್ರಾಫಿಟ್ ಮಾಡಬೇಕು. ಒಂದೇ ಸರಿ ಇನ್ವೆಸ್ಟ್ ಮಾಡೋದು ಬೇಡ, ಒಂದು ಸಣ್ಣದಾಗಿ ಒಂಚೂರು ಲಕ್ಷಾಂತರ ರೂಪಾಯಿ ಹಾಕೋ ಬದಲು ಸಾವಿರ ಗಟ್ಟಲೆ ಹಾಕಿ ಟೆಸ್ಟ್ ಮಾಡುವಂಥದ್ದು, ಹೇಗೆ ವರ್ಕ್ ಆಗ್ತಿದೆ, ಆ ಏಜೆಂಟ್ ನನಗೆ ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾನ, ಅಥವಾ ಈ ಒಂದು ಸಂಸ್ಥೆ ಆ ಶೇರ್ನ ಮಾಡುವಂಥವ್ರು ಸರಿಯಾಗಿ ನಂಬಲು ಅರ್ಹರಾಗಿದ್ದಾರಾ, ಯಾ ಅಂತಾನೋ, ಅಥವಾ ನಾವು ಫೈನಾನ್ಷಿಯಲಿ ಯಾರಿಗೂ ಸಹಾಯ ಮಾಡಬೇಕು ಅಂದರೆ ಫಸ್ಟು ಯಾವ ರೀತಿ ಸಣ್ಣದಾಗಿ ಆ ಆ ದುಡ್ಡನ್ನ ಅವರು ಕೊಟ್ಟು ಅದರಿಂದ ವಾಪಸ್ ಅವನು ಕೊಡ್ತಾನ ಇಲ್ವಾ, ಅವನ ಕ್ರೆಡಿಬಿಲಿಟಿ ಏನು ಚೆಕ್ ಮಾಡಿ, ಇದೆಲ್ಲ ಮಾಡುವಂಥದ್ದು. ಎಕ್ಸಾಂಪಲ್ಸ್ ಅಷ್ಟೇ. ನೀವು ಅದೇ ರೀತಿ ಆ, ಏನ್ ಬೇಕಾದ್ರೂ ಟೆಸ್ಟ್ ಮಾಡ್ಬೋದು. ಅಥವಾ ನೆಟ್ವರ್ಕಿಂಗ್ ಮಾರ್ಕೆಟಿಂಗ್ ಹೋಗ್ಬೇಕಂತ ಹೇಳಿದ್ರೆ, ದಟ್ ಡಸಂಟ್ ಆಸ್ಕ್ ಫಾರ್ ಎನಿ ಇನ್ವೆಸ್ಟ್ಮೆಂಟ್. ಸ್ಟಿಲ್ ಯಾವ್ದಾದ್ರು ಬಿಸ್ನೆಸ್ ನೆಟ್ವರ್ಕಿಂಗ್ ಮಾರ್ಕೆಟಿಂಗ್ ಅಲ್ಲದೆ ಬೇರೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಬಿಸ್ನೆಸ್ ಮಾಡಬೇಕು ಅನ್ನೋ ಕಡೆ ಫಸ್ಟ್ ಸಣ್ಣದಾಗಿ ಮಾಡಿ ಟೆಸ್ಟ್ ಮಾಡಿಕೊಂಡು ಓಕೆ ಎಲ್ಲ ಆಗ್ತಿದೆ ಅಂದಾಗ ನೀವು ದೊಡ್ಡದಾಗಿ ಮಾಡ್ಬೋದು. ಸೊ ಫೈನಲಿ ಲುಕ್ ಅಟ್ ವೇರ್ ಯು ಸ್ಪೆಂಡ್ ಯುವರ್ ಟೈಮ್. ಯಾ, ಎಕ್ಸಾಕ್ಟ್ಲಿ. ಕೊನೆಗೆ ಎಲ್ಲಿ ನೋಡಬೇಕು, ನಿಮ್ಮ ಸಮಯ ಎಲ್ಲಿ ಹೋಗ್ತಾ ಇದೆ ಅನ್ನೋದನ್ನ ಚೆಕ್ ಮಾಡಬೇಕು. ಯಾಕಂದ್ರೆ ಸಮಯನೇ ಈಗೇನು ಹಣ. ಹಣಕ್ಕಿಂತ ನಾನು ಒನ್ ಅವರ್ 1 ನಿಮಿಷ ಕೂಡ ನೀವು ಅದರಿಂದ ಹೇಗೆ ನಾವು ದುಡ್ಡನ್ನ ಸಂಪಾದನೆ ಮಾಡುವುದು ಅಂತ ಒಂದು ಮನಸ್ಥಿತಿ ಬರೋದು ಯಾರಿಗೆ? ಕೇವಲ ಯಶಸ್ವಿ ವ್ಯಕ್ತಿಗಳಿಗೆ. ಯಾಕಂದ್ರೆ ಸಮಯ ಅನ್ನೋದು ಹಣ. ಅದನ್ನ ಹುಷಾರಾಗಿ ಹಣನೇ ಖರ್ಚು ಮಾಡ್ತೀವಿ. ಯಾ ಇಷ್ಟಿದೆ ನನ್ನ ಹತ್ರ ದುಡ್ಡು ಪರ್ಸಲ್ಲಿ, ಅಕೌಂಟಲ್ಲಿ ಬ್ಯಾಲೆನ್ಸ್ ಚೆಕ್ ಮಾಡೋದು, ಓ ಇಷ್ಟಿದೆ, ಇಷ್ಟಿಷ್ಟು ನಾನು ಖರ್ಚು ಮಾಡ್ಬೋದು. ಅದೇ ರೀತಿ ನನ್ನ ಸಮಯ ಇವತ್ತು ಎಷ್ಟಿದೆ, ನಾಳೆಗೆ ಎಷ್ಟಿದೆ, ಅದನ್ನು ಯಾವ್ಯಾವ್ದಕ್ಕೆ ಬಳಸ್ಬೇಕು, ನಾನು ಮುಂದುವರಿಯೋದಕ್ಕೆ, ನಾನು ಗುಡ್ಡಿಂದ ಶ್ರೇಷ್ಠತೆ ಕಡೆಗೆ ಹೋಗೋದಕ್ಕೆ ಅನ್ನೋದನ್ನ ನೋಡಬೇಕು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಎಕ್ಸಸೈಸು ಲಿಸ್ಟ್ ಔಟ್ ಮಾಡಿ, ಗುಡ್ ಇಂದ ಶ್ರೇಷ್ಠತೆ ಅನ್ನೋದಕ್ಕೆ ಯಾವ್ದಾದಕ್ಕೆ ಹೋಗ್ಬೇಕು ಅಂತ ಅದೇ ರೀತಿ ನೀವು ಕ್ರಮಗಳನ್ನ ತೆಗೆದುಕೊಳ್ಳಿ. ಥ್ಯಾಂಕ್ಸ್. ಯಾ, ನಾವು ವಾಟ್ ವಿ ಡೂ, ಯಾವುದರ ಘೋಷಣೆ ಅದಕ್ಕೆ ಮುಂಚೆ ಒಂದು ಗ್ರೂಪ್ ಫೋಟೋ. ಯಾ, ರೆಡಿ? ಎಕ್ಸಲೆಂಟ್ ಗೈಸ್, ಎಕ್ಸಲೆಂಟ್. ಐ ಲೈಕ್ ದಟ್ ಎನರ್ಜಿ. ಸಕ್ಸಸ್ಫುಲ್ ಪೀಪಲ್ ವಿಲ್ ಆಲ್ವೇಸ್ ಬಿ ವಿತ್ ಲಾಡ್ ಆಫ್ ಎನರ್ಜಿ ಕಮ್ ವಾಟ್ ಮೇ. ಯಾವುದೇ ಇರಲಿ ಅವ್ರ ಮೂಡು ಬೇರೆ ಥರನೇ ಇರುತ್ತೆ. ಪರಿಸ್ಥಿತಿಗಳು ಅವ್ರನ್ನ ಐಜಾಕ್ ಮಾಡಲ್ಲ, ಅವರು ಪರಿಸ್ಥಿತಿಗಳನ್ನ ಕಂಟ್ರೋಲ್ ಮಾಡ್ತಾರೆ. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಯು ಗೈಸ್ ದಟ್ ಯು ಪೀಪಲ್ ಆರ್ ಇನ್ ದಟ್ ಝೋನ್. ಎಕ್ಸಾಕ್ಟ್ಲಿ, ಪ್ಲೀಸ್ ಕಂಟಿನ್ಯೂ ದಟ್. ಯಾ, ಐ ಆಮ್ ಗೋಯಿಂಗ್ ಟು ಶೇರ್ ಮೈ ಸ್ಕ್ರೀನ್. ಇದರ ಘೋಷಣೆ ರೆಡಿ, 1 2 3 ಗೋ. ರಿಪೀಟ್ ಆಫ್ಟರ್ ಮೀ, ಹೇಳಲೇಬೇಕು ನೀವು. ನಾನು ಒಬ್ಬ ಯೋಧ, ಭಯದ ನಡುವೆ ನಾನು ಕ್ರಮ ಕೈಗೊಳ್ಳುತ್ತೇನೆ. ಎಸ್, ನಾನು ಒಬ್ಬ ಯೋಧ, ಏನೇ ಆಗಲಿ ನಾನು ಏನನ್ನಾದರೂ ಮಾಡಲು ಸಿದ್ಧನಾಗಿದ್ದೇನೆ. ಈ ಸಕಾರಾತ್ಮಕ ದೃಢೀಕರಣ ತುಂಬಾನೇ ಮುಖ್ಯ ನಿಮ್ಮ ಸುಪ್ತ ಮನಸ್ಸನ್ನ ರಿವೈರ್ ಮಾಡೋದಕ್ಕೆ. ಈಗ ಘೋಷಣೆ, ನಾನು ಅಪರಿಮಿತ ಅಂತ ನೆನ್ಸ್ಕೊಳ್ಳೋ ಸಮಯ. ಮೂರು ಚಪ್ಪಾಳೆ, ಒಂದು ಘೋಷಣೆ. 1 2 3. ನಾನು ಅಪರಿಮಿತ. 1 2 3. ನಾನು ಅಪರಿಮಿತ. 1 2 3. ನಾನು ಅಪರಿಮಿತ. ಎಸ್, ನಾವೆಲ್ಲರೂ ಅಪರಿಮಿತರೇ. ನಾವು ಈಗಾಗಲೇ ಯಶಸ್ಸಿನ ಹಾದಿಯಲ್ಲಿದ್ದೀವಿ, ಇಷ್ಟರಲ್ಲೇ ಅದನ್ನೆಲ್ಲ ಸಾಧಿಸ್ತೀವಿ. ಯಾಕಂದ್ರೆ ಅಪರಿಮಿತವಾದಂತಹ ಸಾಮರ್ಥ್ಯದ ಸಹಾಯದಿಂದ ಅದನ್ನ ಹೆಕ್ಕೆ ತೆಗೆಯೋ ಪ್ರಯತ್ನದಲ್ಲಿದ್ದೀವಿ. ಇಷ್ಟಲ್ಲೇ ನಾವು ಅದನ್ನ ಸಕ್ಸಸ್ಫುಲ್ ಆಗಿ ಮಾಡ್ತೀವಿ. ಓಕೆ ಫ್ರೆಂಡ್ಸ್, ರೈಟ್? ಈಗ ಮೆಡಿಟೇಷನ್ ಮಾಡೋಣ. ಯಾ, ಆರಾಮದಾಯಕ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ, ಬೆನ್ನು ಸ್ಥಿರವಾಗಿರಲಿ, ಕಣ್ಣುಗಳನ್ನು ಮುಚ್ಚಿ, ಮತ್ತು ನಿಮ್ಮ ಗಮನ ಉಸಿರಾಟದ ಮೇಲೆ ಇರಲಿ. ದೀರ್ಘವಾದ ಮತ್ತು ಆಳವಾದ ಉಸಿರಾಟವನ್ನು ಮಾಡಿ. ಈಗ ನಾವು ಆ ಓ ಮಾ ಮೆಡಿಟೇಷನ್ನ ಮಾಡಕ್ ಕೊಟ್ಟಿದ್ದೀವಿ.
ನಿಧಾನವಾಗಿ ನೀವು ನಿಮ್ಮ ಎರಡು ಕೈಗಳನ್ನು ಮುಚ್ಚಿಕೊಂಡು ಅದರಿಂದ ಬಿಡುವ ಶಾಖವನ್ನು ಕಣ್ಣು ಹೊತ್ಕೊಂಡು ನಿಧಾನವಾಗಿ ಕಣ್ಣನ್ನು ತೆಗೆದು ಹಂಗೆ ಇಲ್ಲಿ ನೋಡಿ ನಮಸ್ಕಾರ ಸ್ಥಿತಿಯಿಂದ ಧ್ಯಾನದಿಂದ ಹೊರಗಡೆ ಬರಬಹುದು. ತದನಂತರ ತಪ್ಪದೆ ನಿಮ್ಮ ಅಫರ್ಮೇಷನ್ಸ್ ಮತ್ತು ವಿಜುವಲೈಸೇಷನ್ ಮಾಡಿ. ಈ ಆಲ್ಫಾ ಸ್ಟೇಟಲ್ಲಿ ನಾವು ಏನಿದ್ದೀವಿ ಈಗ, ಅದರಿಂದ ನಾವು ಏನು ಮ್ಯಾನಿಫೆಸ್ಟೇಷನ್ ಮಾಡ್ತೀವಿ, ಅದರಿಂದ ನಾವು ಹೆಚ್ಚು ವೇಗದಲ್ಲಿ ನಮ್ಮ ಗುರಿಗಳನ್ನು ಸಾಧಿಸೋಕ್ಕೆ ಸಂಪನ್ಮೂಲಗಳನ್ನು ಸೃಷ್ಟಿ ಮಾಡ್ಕೊಳ್ಬಹುದು. ಹಾಗಾಗಿ ದಯವಿಟ್ಟು ಮಾಡಿ. ಒಳ್ಳೆಯದಾಗಲಿ.